ओम नारायणाय परिपूर्णगुणार्णवाय विश्वोदय स्थितिलयोन्नयतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृता श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्त्यस्तु अशेष सन्मंगलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य रुद्राध्याय नमक चमक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಅಹಂತ್ಯ ಯವನಾನಾಂ ಪತಯೇ ನಮಃ. ರುದ್ರ ಹೇಳ್ತದೆ, ಯಾರು ರಾಕ್ಷಸರು ಅಂತಿದ್ದಾರೆ, ಅಸುರರು ಅಂತಿದ್ದಾರೆ, ದೈತ್ಯರು ಅಂತಿದ್ದಾರೆ, ಅಥವಾ ಅವರಂತೆ ಕ್ರೂರರಾಗಿ ಮಾಂಸಾಹಾರಿಗಳು ಅಂತಿದ್ದಾರೆ, ಇವರೆಲ್ಲರಿಗೂ ಮ್ಲೇಚ್ಛರು ಯವನರು ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ಇವರು ದುರಾಚಾರಿಗಳು. ದುರಾಚಾರಾಹ ಯವನಾಹ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಇವತ್ತು ನಮ್ಮ ಬಂಧು ಬಾಂಧವರು ಮಕ್ಕಳು ಕೂಡ ಯವನರಾಗ್ತಾ ಇದ್ದಾರೆ, ದುರಾಚಾರಿಗಳಾಗ್ತಾ ಇದ್ದಾರೆ. ದುರಾಚಾರಿಗಳು ಹೌದು, ಮನೆಯಲ್ಲಿ ಊಟ ಮಾಡೋದಿಲ್ಲ, ಹೊರಗಿನ ಅಪವಿತ್ರವಾದ ಅನ್ನವನ್ನು ತಿಂತಾರೆ, ಹೋಟೆಲ್ನ ತಿಂತಾರೆ, ಗಂಡ ಹೆಂಡತಿ ಹೊರಗಿನ ತಿಂತಾರೆ, ನೈವೇದ್ಯ ಬೇಕಾಗಿಲ್ಲ, ವೈಶ್ವದೇವ ಬೇಕಾಗಿಲ್ಲ, ಸಂಧ್ಯಾ ವಂದನೆ ಬೇಕಾಗಿಲ್ಲ, ದೇವರ ಪೂಜೆ ಬೇಕಾಗಿಲ್ಲ. ಈ ಕಡೆಗೆ ಅನ್ನದ ಪಾವಿತ್ರವಿಲ್ಲ, ಅದರ ಜೊತೆಗೆ ವೈಚಾರಿಕ ಪಾವಿತ್ರ್ಯವೂ ಇಲ್ಲ. ಕುಡಿತಾರೆ, ತಿಂತಾರೆ, ಮಾಂಸಾಹಾರ ಸರ್ವಸಾಮಾನ್ಯವಾಗ್ತಾ ಇದೆ. ಚೈನೀಸ್ ಆಹಾರ ಸರ್ವಸಾಮಾನ್ಯವಾಗ್ತಾ ಇದೆ. ಮನೆಯಲ್ಲಿದ್ದ ಇಜ್ಜುಲು ಒಲೆಗಳು, ಸೌದೆ ಒಲೆಗಳು ಎಂದೋ ಗಡೀಪಾರಾಗಿಬಿಟ್ಟಿವೆ. ಗ್ಯಾಸ್ ಬಂದಿದೆ, ಹೀಗಾಗಿ ದೇವರ ನೈವೇದ್ಯ ನಿಂತು ಹೋಗಿದೆ. ಇದೇ ದುರಾಚಾರ, ಮತ್ತೇನು? ಇದಕ್ಕೇನೆ ಆಸುರಿ ಭಾವ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಾನು ಯಾರನ್ನು ಟೀಕೆ ಮಾಡ್ತಾ ಇಲ್ಲ, ಯಾರನ್ನು ಬೈತಾ ಇಲ್ಲ. ಮ್ಲೇಚ್ಛಾಹ ಯವನಾಹ ದುರಾಚಾರಾಹ. ಯಾವಾಗ ನಾವು ಸದಾಚರಣೆಯನ್ನು ಬಿಡುತ್ತೇವೆ, ಸದಾಚಾರಹೀನರಾಗ್ತೇವೆ, ನಾವು ಮ್ಲೇಚ್ಛರಾಗ್ತೇವೆ. ಮೊದಲು ಮ್ಲೇಚ್ಛರಾಗ್ತೇವೆ, ಯವನರಾಗ್ತೇವೆ, ಆ ನಂತರ ರಾಕ್ಷಸರಾಗ್ತೇವೆ, ನಂತರ ಅಸುರರಾಗ್ತೇವೆ. ಇಂಥವರನ್ನು ಪರಮಾತ್ಮ ಸಂಹರಿಸ್ತಾನೆ, ದುರ್ಗತಿಗೆ ಹಾಕ್ತಾನೆ. ಇನ್ನು ಹೇಳಿ, ಹಿಂದೂಗಳಾಗಿರ್ತಕ್ಕಂಥ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಡಿ ಮೇಲೆಗೆ ಎಷ್ಟು ಹೇಳಿಕೊಟ್ಟಿದ್ದೇವೆ, ನಮ್ಮ ವ್ರತ ನಿಯಮಗಳನ್ನು ಎಷ್ಟು ಹೇಳಿಕೊಟ್ಟಿದ್ದೇವೆ. ಗಂಡು ಮಕ್ಕಳಿಗೆ ಲಕ್ಷ ಕೋಟಿ ರೂಪಾಯಿ ಕೊಟ್ಟು ಶಿಕ್ಷಣಕ್ಕೆ ಕಲಿಸ್ತೇವೆ, ಮಡಿ ಉಟ್ಕೊಂಡು ಸಂಧ್ಯಾವಂದನೆ ಮಾಡು ಅಂತ ಹೇಳ್ತೇವೆ. ಹೆಣ್ಣು ಮಕ್ಕಳಿಗೆ ಬೇಕಾದ ಡ್ರೆಸ್ ಕೊಡ್ತೇವೆ, ಅವ್ರು ಎಷ್ಟೆಷ್ಟು ಕಡಿಮೆ ಡ್ರೆಸ್ ಹಾಕೋತಾರೆ, ನಾವೇ ಸಂತೋಷ ಪಡ್ತೇವೆ. ಓ ಫ್ಯಾಷನ್. ಆದರೆ ಅವರಿಗೆ ಬೆಳಗ್ಗೆ ಎದ್ದು ಮನೆ ಮುಂದೆ ಸ್ವಲ್ಪ ಥಳಿ ರಂಗೋಲಿ ಮಾಡಿ, ಬೇಡ ಕಡೆಗೆ ಬದ್ದೆ ಬಟ್ಟೆಯಿಂದ ಬರೆಸಿ ರಂಗೋಲಿ ಹಾಕೋದನ್ನು ಹೇಳ್ಕೊಟ್ಟಿದ್ದೇವೆ. ದೇವ್ರ ಮುಂದೆ ರಂಗೋಲಿ ಹಾಕ್ಕೊಳ್ಳೋದನ್ನು ಹೇಳ್ಕೊಟ್ಟಿದ್ದೇವೆ. 'ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡೋ ಅಂತ ಹೇಳ್ಕೊಟ್ಟಿದ್ದೇವೆ.
ಸೂರ್ಯನಿಗೆ ಅರ್ಘ್ಯ ಕೊಡು ಅಂತ ತಿಳ್ಕೊಂಡು ಅಂತ ಹೇಳ್ಕೊಟ್ಟಿದ್ದೇವೆ. ಮನೆಗೆ ಬಂದ ಸೊಸೆಯರು ಇವತ್ತಿನ ದಿವಸ ಅತ್ತೆ ಅಂದರೆ ಅಂಜತಕ್ಕಂಥ ಸಮಯ ಬಂದಿದೆ. ನಾವು ಕೆಲಸ ಮಾಡ್ತೇವೆ, ನೀವೇನಾದರೂ ಒಂದು ಬಿಟ್ಟು ಹೋಗ್ತೇವೆ, ಮನೆ ಬಿಟ್ಟು ಹೋಗ್ತೇವೆ, ನೀವೇನು ಅನ್ನುವಂತಿಲ್ಲ. ನಾವು ಏನು ಮಾಡ್ತೇವೆ, ಬಾ ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಂಡೆ. ಇದೇ ಯವನರ ಬೆಳೆಯೋದು, ಇದೇ ಯವನ ಸಂಸ್ಕೃತಿ. ದೇವರನ್ನು ಮರೆತು, ಆದರೆ ನೆನಪನ್ನ ಇಟ್ಟುಕೊಳ್ಳಿ, ಕ್ರಿಶ್ಚಿಯನ್ರು ದೇವರನ್ನು ಮರೆತಿಲ್ಲ, ಮುಸಲ್ಮಾನರು ದೇವರನ್ನು ಮರೆತಿಲ್ಲ. ತಮ್ಮ ಧರ್ಮದ ವಿಷಯದಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತಾರೆ, ಪ್ರೊಫೆಸರ್ ಆಗಿರ್ತಾರೆ, ಆದರೂ ಕೂಡ ತಮ್ಮ ಮೇಲೊಂದು ಕಪ್ಪು ಬಟ್ಟೆ ಹಾಕ್ಕೊಂಡು ಬರ್ತಾರೆ, ಮರ್ಯಾದೆಯಿಂದ ಮೈ ಮುಚ್ಕೊಂಡು ಬರ್ತಾರೆ. ಮೇ ಬಿಚ್ಕೊಂಡು ತಿರ್ತಕ್ಕಂಥವ್ರು ನಮ್ಮ ಮಕ್ಕಳೇ, ನಮ್ಮ ಮಕ್ಕಳು ಅಂದರೆ ನಮ್ಮ ಹಿಂದೂಗಳೇ. ಹೀಗಾಗಿ ಮತ್ತೊಮ್ಮೆ ಪರಮಾತ್ಮ ಅವತರಿಸಿ ಬರಬೇಕಾಗಿದೆ. ಇಂಟರ್ ಕಾಸ್ಟ್ ಮ್ಯಾರೇಜ್ ಕಾಮನ್ ಆಗಿದೆ. ಅವನು ಬೇಡ, ಇವನು ಬೇಡ, ಹಾಗೆ ಬೇಡ, ಹೀಗೆ ಬೇಡ, ಹೀಗೆ ಬೇಕು, ಹಾಗೇ ಬೇಕು, ಯಾರಾದ್ರೇನು, ಯಾವ ಜಾತಿಯವನಾದ್ರೇನು, ಇವೆಲ್ಲ ವಿಚಾರಧಾರೆಯ ಹಿಂದೆ ಇರತಕ್ಕಂಥದ್ದು ಅನ್ನದ ಅಶುದ್ಧಿ. ಅದಕ್ಕೋಸ್ಕರ ದಿನಾಲು ದೇವರ ಮುಂದೆ ಕೂತ್ಕೊಂಡು ಅಹಂತ್ಯ ಯವನಾನಾಂ ಪತಯೇ ನಮಃ ಅಂತನ್ನ ಮಂತ್ರವನ್ನು ಹೇಳೋಣ. ಪರಮಾತ್ಮ ನಮ್ಮನ್ನು ಯವನರನ್ನಾಗಿ ಮಾಡಬೇಡ, ಆಚರಣೆಹೀನರನ್ನಾಗಿ ಮಾಡಬೇಡ, ನಮ್ಮನ್ನು ದುರಾಚಾರಿಗಳನ್ನಾಗಿ ಮಾಡಬೇಡ ಅಂತ. ನಮ್ಮ ಮಕ್ಕಳನ್ನು ದುರಾಚಾರ್ಯನ್ನಾಗಿ ಮಾಡಬೇಡ, ನಮ್ಮ ಮಕ್ಕಳು ಯವನರಾಗುವುದು ಬೇಡ. ಯವನರ ವೇಷ ಬಂದುಬಿಟ್ಟಿದೆ, ನಮ್ಮ ಮಕ್ಕಳಿಗೆ ಪಂಚೆ ಉಟ್ಟುಕೊಳ್ಳೋದು ಗೊತ್ತಿಲ್ಲ. ನಮ್ಮ ಮಠಕ್ಕೆ ಬರ್ತಾರೆ ದೊಡ್ಡ ದೊಡ್ಡ ಆಫೀಸರ್, ಹೋಮ ಹವನ ಅಂತ ಬರ್ತಾರೆ, ಮಡಿ ಉಟ್ಟನ್ನು ಕೂತ್ಕೊಳ್ಳಿ ಅಂತಂದರೆ ಬರೋದಿಲ್ಲ, ನಮ್ಮ ವಿದ್ಯಾರ್ಥಿಗಳು ಉಡಿಸ್ಬೇಕಾಗ್ತದೆ. ಇದು ಇರ್ತಕ್ಕಂಥ ಪ್ರಾಕ್ಟಿಕಲ್. ಯಾಕೆ ಮನೆಯಲ್ಲಿ ಪಂಚೆ ಉಟ್ಟು, ಮನೆಗೆ ಬಂದ ತಕ್ಷಣ ಪಂಚೆ ಉಟ್ಟುಕೊಳ್ಳೋದನ್ನ ಅಭ್ಯಾಸ ಮಾಡಿಸಿದ್ದೇವೆ ನಾವು. ಎಲ್ಲಿ ಮಕ್ಕಳು ಸಿಟ್ಟಾಗ್ತಾರೋ, ಎಲ್ಲಿ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೋ. ಇಲ್ಲ, ಭಗವಂತನಿಗೆ ಪ್ರಾರ್ಥನೆ ಮಾಡಿ. ನಾವು ಯವನರಾಗೋದು ಬೇಡ, ಪರಮಾತ್ಮನು ನಮ್ಮ ಮಕ್ಕಳು, ನಮ್ಮ ಬಂಧು ಬಾಂಧವರು ಯವನರಾಗೋದು ಬೇಡ. ಇಲ್ಲದೇ ಇದ್ದರೆ ನಾವು ಹಿಂದೂತನವನ್ನು ಕಳೆದುಕೊಂಡ್ರೆ ನಾಳೆ ನಮ್ಮ ಮಕ್ಕಳೆಲ್ಲ ಬೇರೆ ಧರ್ಮ ಸ್ವೀಕರಿಸಬೇಕಾಗ್ತದೆ. ನಮ್ಮ ಮೊಮ್ಮಕ್ಕಳು ಯವನರ ಕೈಯಲ್ಲಿ ಪೀಡಿತರಾಗಬೇಕಾಗ್ತದೆ. ನಮ್ಮ ಹೆಣ್ಣು ಮಕ್ಕಳ ಪಾವಿತ್ರ್ಯ ಹೊರಟೋಗ್ತದೆ. ಈ ಚಿಂತೆ ನಮಗಿರಲಿ. ಅದಕ್ಕೋಸ್ಕರವೇ ಅಹಂತ್ಯ ಯವನಾನಾಂ ಪತಯೇ ನಮಃ. ಅದಕ್ಕೋಸ್ಕರವೇ ಶ್ರೀಕೃಷ್ಣ ಹೇಳಿದ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನನ್ನ ಅವತಾರದ ಒಂದು ಮುಖ್ಯ ಕರ್ತವ್ಯ ವಿನಾಶಾಯ ಚ ದುಷ್ಕೃತಾಂ. ಪರಮಾತ್ಮ ಹೊರಗಿನ ರಾಕ್ಷಸರನ್ನು ಸಂಹಾರ ಮಾಡಿದ್ದೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಪವಿತ್ರ ಮನಸ್ಸಿನ ರಾಕ್ಷಸರು ಅಂತೇನಿದ್ದಾರಲ್ಲ ಅವರನ್ನು ಸಂಹಾರ ಮಾಡು. ಈ ಅಪವಿತ್ರವಾಗಿರ್ತಕ್ಕಂಥ ನಮ್ಮ ವಿಚಾರಗಳನ್ನು ದೂರೀಕರಿಸುವ ಭಗವಂತ ಅಂತನ್ನೋದನ್ನು ನಾವು ಪ್ರಾರ್ಥಿಸೋದು ಬೇಡವೇ? ಇಂಥ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆ ನಮಸ್ಸೂತಾಯ ಆಹಂತ್ಯ ಯವನಾಯ ನಮೋ ನಮಃ. ಇದರ ನಂತರ 9ನೇ ಮಂತ್ರ. ಮತ್ತೆ ಇಲ್ಲಿ 3 ವಿಶೇಷಣಗಳು. ನಮೋ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮಃ. ಭಗವಂತ ನೀನು ರೋಹಿತ,
ಸಂಸ್ಕೃತದಲ್ಲಿ ರೋಹಿತ ಲೋಹಿತ ಅಂದರೆ ಕೆಂಪು ಅಂತ ಅರ್ಥ. ಪರಮಾತ್ಮ ನೀನು ರಕ್ತವರ್ಣದವನಾಗಿರುವಿ, ಕೆಂಪು ಬಣ್ಣದವನಾಗಿರುವಿ. ಇದೇನು ವಿಚಿತ್ರ. ರಾಮಾವತಾರದಲ್ಲೂ ಮೇಘಶ್ಯಾಮ ಪರಮಾತ್ಮ, ಕೃಷ್ಣಾವತಾರದಲ್ಲೂ ಮೇಘಶ್ಯಾಮ ಶ್ರೀಹರಿ. ಹಾಗೆ ನಮೋ ರೋಹಿತಾಯ ರಕ್ತವರ್ಣ ಅಂತ ಯಾಕಂದಿದ್ದಾರೆ? ಹೌದು, ರಾಮಕೃಷ್ಣರು ಮೇಘಶ್ಯಾಮ ವರ್ಣದವರಾಗಿದ್ದರೂ ಕೂಡ ಯಾವಾಗ ಈ ರಾವಣಾದಿ ಅಸುರರನ್ನು ಸಂಹಾರ ಮಾಡಿದ್ರು, ಜರಾಸಂಧಾದಿ ಅಸುರರನ್ನು ಸಂಹಾರ ಮಾಡ್ತಾ ಇರುವಾಗ ಅವರನ್ನು ಅಂಜಿಸುವುದಕ್ಕೋಸ್ಕರ ಯಾವಾಗ ಸಿಟ್ಟಿನ ರೂಪ ತೆಗೆದುಕೊಂಡು ಮೈಯೆಲ್ಲ ಕೆಂಪಾಗಿತ್ತು, ಕಣ್ಣೆಲ್ಲ, ಮುಖ ಅಷ್ಟೇ ಅಲ್ಲ, ಮೂಗಿನ ತುದಿ ಅಷ್ಟೇ ಅಲ್ಲ, ಪೂರ್ತಿ ಶರೀರ ಕೆಂಪು. ನಮ್ಮಲ್ಲಿ ಕೆಲವರಿಗೆ ಸಿಟ್ಟು ಬಂದರೆ, ದುಃಖ ಆದರೆ ಮುಖ ಕೆಂಪಾಗ್ತದೆ. ಪರಮಾತ್ಮನ ಸಿಟ್ಟು ಎಷ್ಟು ಸಿಟ್ಟಿನ ಬಂದಿದ್ದಲ್ಲ, ಸಿಟ್ಟಿನ ನಾಟಕ ಮಾಡಿರ್ಬೋದು, ಮೈಯೆಲ್ಲ ಕೆಂಪು. ನಮೋ ರೋಹಿತಾಯ. ಪರಮಾತ್ಮ ರೋಹಿತ ನೀನು. ಆದ್ದರಿಂದಾಗಿ ಶ್ರೀಕೃಷ್ಣ ನೀನು ಕೆಂಪಾಗಿದ್ದೀಯ ಅಸುರನ್ನು ಸಂಹರಿಸುವಾಗ. ಆ ಒಂದು ಸೌಂದರ್ಯ, ಆ ಒಂದು ವಿಶಿಷ್ಟತೆ ಕಂಡ ಋಷಿಗಳು ದೇವತೆಗಳು ವರ್ಣನಿಸಿದ್ದಾರೆ. ನಮೋ ರೋಹಿತಾಯ. ಅಥವಾ ರೋಹಿತಾಯ ಲೋಹಿತ ಮೃಗಂಪತಿ ಅಯ ಗತಾಯ ಗಮನಾಯ. ಬಂಗಾರದ ಒಳ್ಳೆ ಕುಂದನದ ಬಂಗಾರ ಕೆಂಪು ಮಿಶ್ರಿತವಾದ ಹಳದಿಯಾಗಿರ್ತದೆ. ಅದರಂತೆ ಇರತಕ್ಕಂಥ ಜಿಂಕೆಯನ್ನು ನೋಡಿ ಸೀತೆ ಬೇಕು ಅಂತ ಬೇಡ್ತಾಳೆ. ಯಾಕೆ? ಸೀತೆ ಅಷ್ಟು ಅವ್ಯವಹಾರ್ಯಳೆ, ಸೀತಾದೇವಿ ಅಷ್ಟು ದಡ್ಡಳೆ. ಬಂಗಾರದ ಜಿಂಕೆ ಜಗತ್ತಿನಲ್ಲಿರೋದಿಲ್ಲ. ಆದರೆ ಮೊದಲೇ ಗಂಡ ಹೆಂಡತಿ ನಿಶ್ಚಯ, ನೀ ಅದು ಬೇಕು ಅಂತ ಬೇಡಬೇಕು, ನಾ ಅದರ ಹಿಂದೆ ಹೋಗಬೇಕು, ನಿನ್ನ ಸ್ಥಳದಲ್ಲಿ ನಿನ್ನ ಆಕೃತಿಯನ್ನು ನಿರ್ಮಿಸಬೇಕು, ರಾವಣ ನಿನ್ನ ಆಕೃತಿಯನ್ನು ಕರೆದುಕೊಂಡು ಹೋಗಲಿ, ಅಷ್ಟೆ. ಲೋಹಿತಂ ರೋಹಿತಂ ರೋಹಿತಂ ಲೋಹಿತಂ ಮೃಗಂ ಪ್ರತಿ ಅಯ ಪಯ ಗಚ್ಚ ಅಂತ ತಿಳ್ಕೊಂಡಂಥೇಳಿ ಧಾತು ಕ್ರಮ. ಅದರ ಹಿಂದೆ ಹೋಗ್ತಾನೆ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮನಿಗೆ ನಮೋ ರೋಹಿತಾಯ. ಸಂಸ್ಕೃತದಲ್ಲಿ ಕೋಶ ಇದೆ, ರೋಹಿತೋ ಮತ್ಸ್ಯ ಮೃಗಯೋ. ರೋಹಿತ ಶಬ್ದ ಕೆಂಪು, ಆಮೇಲೆ ಮೀನಿಗಕ್ಕೂ ರೋಹಿತ ಅಂತ ಕರೀತಾರೆ. ಅತ್ಯಂತ ಕೆಂಪು ಬಣ್ಣದ ಮೀನುಗಳು ಸಿಗ್ತದೆ, ಅದಕ್ಕೆ ರೋಹಿತ ಮತ್ಸ್ಯ ಅಂತ ಕರೀತಾರೆ. ರೋಹಿತ ಅಂತಂದರೆ ಕೆಂಪು ಬಣ್ಣದ ಮೃಗಗಳು ಅಂತ ಅರ್ಥ. ಪರಮಾತ್ಮ ರೋಹಿತನಾದ, ಮತ್ಸ್ಯಾಕೃತಿಯಾದ ಶ್ರೀಹರಿ. ಮತ್ಸ್ಯಾಕೃತಿಯಾಗಿರ್ತಕ್ಕಂಥ ಶ್ರೀಹರಿ ನಿನಗೆ ರೋಹಿತ ಅಂತ ಹೆಸರು. ಶ್ರೀಹರಿ, ನರಸಿಂಹ ಕಾಲದಲ್ಲಿ ನಿನ್ನ ಕಣ್ಣುಗಳು, ನಿನ್ನ ನಾಲಿಗೆ ಎಷ್ಟು ಕೆಂಪಾಗಿದ್ದೇವಲ್ಲ, ಆಗಲೂ ನೀನು ಪ್ರಾಣಿ ರೂಪ ತೆಗೆದುಕೊಂಡಿದ್ದೆ ಮೇಲ್ಭಾಗದಲ್ಲಿ. ಅಂತ ನರಸಿಂಹಸ್ವಾಮಿಯೇ ನಿನಗೆ ನಮಸ್ಕಾರ. ರೋಹಿತಾಯ. ಪರಮಾತ್ಮನ ವಿಷಯದಲ್ಲಿ, ಶ್ರೀಹರಿಯ ವಿಷಯದಲ್ಲಿ ಎಷ್ಟು ಕ್ರಮದಲ್ಲಿ ಹೇಳಬೇಕು. ಇನ್ನು ರುದ್ರದೇವರ ಪರವಾಗಿ ಅರ್ಥ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ನಮೋ ರೋಹಿತಾಯ. ಪಾರ್ವತಿಯ ಸಾಮೀಪ್ಯದಿಂದ ನಾಚಿ ನೀರಾಗಿರ್ತಕ್ಕಂತಹ ರುದ್ರದೇವರಿಗೆ ರೋಹಿತ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಪಾರ್ವತಿ ಘೋರವಾದ ತಪಸ್ಸು ಮಾಡ್ತಾ ಇದ್ದಾಳೆ, ನನಗೆ ಆ ಕೈಲಾಸಪತಿಯೇ ನನ್ನ ಪತಿಯಾಗಬೇಕು ಅಂತ ತಿಳ್ಕೊಂಡಂತಾಳೆ. ಅವಳ ತಪಸ್ಸು ನಿರ್ಧಾರವನ್ನು
ಪರೀಕ್ಷಿಸುವುದಕ್ಕೋಸ್ಕರ. ಆಗ ಕೈಲಾಸಪತಿ ನಮ್ಮ ಶಂಕರ ಒಬ್ಬ ಬ್ರಹ್ಮಚಾರಿ ವೇಷದಿಂದ ಅವಳ ತಪಸ್ಸು ಮಾಡುವ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದು ಪಾರ್ವತಿಯ ಸಖಿಯರಿಗೆ ಕೇಳ್ತಾನೆ, ಇಷ್ಟು ಸುಂದರಿಯಾದ ಸ್ತ್ರೀ ತಪಸ್ಸು ಯಾಕೆ ಮಾಡ್ತಾ ಇದ್ದಾಳೆ? ಈ ವಾರ್ತಾಲಾಪ ಸಂಕ್ಷಿಪ್ತವಾಗಿ ಪುರಾಣದಲ್ಲಿ ಬರ್ತದೆ. ಕಾಳಿದಾಸ ತನ್ನ ಕುಮಾರ ಸಂಭವದಲ್ಲಿ ಇದನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ಆಗ ಅವನು ಪಾರ್ವತಿಗೆ ಹೇಳ್ತಾನೆ, ಎಂಥ ಹುಚ್ಚು ಹುಡುಗಿದ್ದಿ ನೀನು, ಯಾವನ ಮುಖ ಪೌಡರಲ್ಲ ಬೂದಿ ಬೆಳ್ಕೊಂಡಿದ್ದಾನೆ, ಅವನ ಜೊತೆಗೆ ನಿನ್ನ ಗಂಡಂತ ಅವನ ಜೊತೆ ಕೂತ್ಕೊಳ್ತೀಯ? ಹೋಗಲಿ, ಹಣೆಯ ಮೇಲೆ ಏನಾದರೂ ಒಳ್ಳೆ ಗಂಧ ಕಸ್ತೂರಿ ಹಚ್ಕೊಂಡಿದ್ದಾನೆ? ಇಲ್ಲ, ವಿಕಾರವಾದಂಥ ಕಣ್ಣಿದೆ, ಮುಕ್ಕಣ್ಣ, ಮುಖ ನೋಡಲಿಕ್ಕೇನೋ ಸುಂದರ, ಆದರೆ ಕಣ್ಣನ್ನು ಬಂದಾಕ್ಷಣಕ್ಕೇನು ಅಸಹ್ಯ ಅನ್ನಿಸ್ತದೆ. ಹೋಗಲಿ, ಮೈಗೆಲ್ಲ ಗಂಧ ಹಚ್ಕೊಂಡಿದ್ದಾನೆ, ಸ್ಮಶಾನದ ಬೂದಿ ಹಚ್ಕೊಂಡಿದ್ದ. ಹೋಗಲಪ್ಪ, ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾನ, ಅದೇ ಆನೆಯನ್ನು ಕೊಂದು ಅದರ ಚರ್ಮಕ್ಕೆ ಸೀಳಿ ತೆಗೆದು ಆ ಅನ್ನವನ್ನು ಸುತ್ತಕೊಳ್ತಾನೆ, ಹುಲಿಯ ಚರ್ಮವನ್ನು ಹೊತ್ಕೊಳ್ತಾನೆ, ರುಂಡ ಮಾಲೆ ಹಾಕ್ಕೊಳ್ತಾನೆ, ಮುಂಗೈಗೊಂದು, ಭುಜಕ್ಕೊಂದು, ಕುತ್ತಿಗೆಗೊಂದು ಹಾವುಗಳನ್ನು ಸುತ್ತಕೊಳ್ತಾನೆ. ಇಂಥ ಅಸಹ್ಯ ವ್ಯಕ್ತಿಯ ಜೊತೆಗೆ ನೀನು ಅವು ಬೇಕು ಅಂತ ತಪಸ್ ಬೇರೆ ಮಾಡ್ತಾ ಇದ್ದೆಯಲ್ಲ, ಎಂಥ ಮೂರ್ಖಿದ್ದೆ ಹುಡುಗಿ ನೀನು ಅಂತ ಕೈಲಾಸಪತಿ ಶಂಕರನೇ ಬಂದು ಪಾರ್ವತೀ ದೇವಿಗೆ ಈ ರೀತಿಯಾಗಿ ಮೂದಲಿಸಿದಾಗ ಆ ಕಾಲದಲ್ಲಿ ಪಾರ್ವತಿ ಎದ್ದು ನಿಲ್ತಾಳೆ, ತಪಸ್ ಬಿಟ್ಟು ಎದ್ದು ನಿಲ್ತಾಳೆ. ಅವಳು ಹೇಳ್ತಾಳೆ, ಅತಿಥಿಗೆ ಬಂದವನಿಗೆ ಅಪಮಾನ ಮಾಡಬಾರ್ದು, ಆದರೆ ನನ್ನ ಆರಾಧ್ಯ ದೇವನನ್ನು ಬೈತಕ್ಕಂಥ ನಿನ್ನ ಜೊತೆಗೆ ನನಗೇನು ಸಂಬಂಧ ಇಲ್ಲ, ನಿನಗೆ ಹೋಗುವಂತಲಿಕ್ಕೆ ನನಗೆ ನಮ್ಮ ಸಂಸ್ಕೃತಿ ನನಗನ್ನು ತಡೀತಾ ಇದೆ, ಆದರೆ ನಾನೇ ಎದ್ದು ಹೋಗ್ತೇನೆ ಅಂತೇಳಿ ಯಾವಾಗ ಪಾರ್ವತಿ ಹೊರಡ್ತಾಳೆ, ಆಗ ಆ ಬ್ರಹ್ಮಚಾರಿ ಶಂಕರನ ವೇಷ ತೆಗೆದುಕೊಂಡು ಅಡ್ಡ ಕೈ ಹಾಕಿ, ಪಾರ್ವತಿ ನಾನೇ ಬಂದಿದ್ದೇನೆ. ಆ ಸಿಟ್ಟಿನಿಂದ ಕೆಂಪಾದ ಪಾರ್ವತಿ ತನ್ನ ಎದುರಿನಲ್ಲಿ ತನ್ನನ್ನು ಅಡೆ ತಟ್ಟೆ ಹಿಡಿದು ತನ್ನನ್ನು ಕೈ ಹಿಡಿದು ನಿಲ್ಲಿಸಿರ್ತಕ್ಕಂತಹ ತನ್ನ ಆರಾಧ್ಯಪತಿಯ ಸ್ಪರ್ಶದಿಂದ ಮತ್ತಿಷ್ಟು ನಾಚಿ ಕೆಂಪಾದಳು. ಅಂತಹ ರೋಹಿತಳಾದ ಪಾರ್ವತಿಯ ಸಮೀಪದಲ್ಲಿ ಅಯಗಚ್ಚತೆ ಇತಿ ರೋಹಿತಾಯ ರುದ್ರದೇವರೇ. ರುದ್ರದೇವರ ಪರವಾಗಿಯೂ ಕೂಡ ಈ ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಬರ್ತದೆ. ನಮೋ ರೋಹಿತಾಯ ಸ್ಥಪತಯೇ, ಪರಮಾತ್ಮನಿಗೆ ಸ್ಥಪತೆ ಅಂತಿಕೊಂಡಂತ ಹೇಳಿ ಕರೆದಿದ್ದಾರೆ. ಸಕಲ ಯಜ್ಞಗಳಿಗೆ ಯಜ್ಞ ದೀಕ್ಷಿತನಾದ ಬ್ರಾಹ್ಮಣನಲ್ಲಿ ಇರತಕ್ಕಂಥ ವ್ಯಕ್ತಿ ರುದ್ರದೇವರು. ರುದ್ರದೇವರ ಸನ್ನಿಧಾನ ಬರದೇ ಇದ್ದರೆ ಯಜ್ಞ ದೀಕ್ಷಿತನಾಗಿರ್ತಕ್ಕಂಥ ಪುರೋಹಿತ ಯಜ್ಞ ಮಾಡಲಿಕ್ಕೆ ಆಗೋದಿಲ್ಲ. ಯಜ್ಞದ ಜವಾಬ್ದಾರಿ ರುದ್ರದೇವರಿಗಿದೆ. ಯಾಕೆ? ಅಗ್ನಿ ಸ್ವರೂಪರು. ರುದ್ರ ಅಂತಿಕೊಂಡಂತಂದರೆ ಅಗ್ನಿ. ರುದ್ರನಿಗೆ ಕೈಕಾಲು ನಾವೇನು ರೂಪ ತೋರಿಸ್ತೇವೆ, ಕೈಲಾಸಪತಿ ಅದು ಮುಖ್ಯ ರೂಪವಲ್ಲ, ಅವನ ಮುಖ್ಯ ರೂಪ ಅಗ್ನಿ, ಪಂಚಮಹಾಭೂತಾತ್ಮಕವಾದ ರೂಪ. ಈಗ ಮಂದಿರಗಳಲ್ಲಿ ಲಿಂಗಗಳನ್ನು ನೋಡುತ್ತೀರಿ, ಅದರಲ್ಲಿ ರೌಂಡ್ ಅಥವಾ ಚೌಕಾದ ಪಾಣಿಪೀಠ ಏನಿರ್ತದಲ್ಲ, ಅದೇ ಸ್ಥಂಡಿಲ ಹೋಮಕುಂಡ. ಅದರ ಮಧ್ಯದಲ್ಲಿರ್ತಕ್ಕಂಥ ಲಿಂಗ ಯಜ್ಞಕುಂಡದಲ್ಲಿ ಉರಿಯುತ್ತಿರುವ ಪ್ರಕಾಶಿತವಾಗಿರ್ತಕ್ಕಂಥ ಆ ಪವಿತ್ರವಾದ ಹೋಮಕುಂಡದಿಂದ ಬರುವ ಉರಿ
ಇದೇ ರುದ್ರದೇವರ ರೂಪ. ಆದ್ದರಿಂದಾಗಿ ಸ್ಥ ಯಜ್ಞಗಳಿಗೆ ಪತಯೇ ಸ್ವಾಮಿಯಾಗಿದ್ದಿ ರುದ್ರದೇವರೇ ಅಂತ ತಿಳ್ಕೊಂಡಂತೇಳಿ. ಮೊನ್ನೆ ನನ್ನ ಮಗಳು ಪ್ರಶ್ನೆ ಮಾಡಿದಳು, ಮತ್ತು ಯಜ್ಞದಲ್ಲಿ ರುದ್ರದೇವರಿಗೆ ಭಾಗವೇ ಇಲ್ಲಲ್ಲ, ಯಾಕೆ ದಕ್ಷ ಪ್ರಜಾಪತಿ ಶಾಪ ಕೊಟ್ಟಿದ್ದಾನೆ. ಆನಂತರ ಉಳಿದ ಪದಾರ್ಥಗಳಲ್ಲೂ ಯಜ್ಞದ ರುದ್ರದೇವರ ಭಾಗ ಅಂತಿಕೊಂಡಂತೀವಿ. ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿ ಇಲ್ಲಲ್ಲ. ಇದು ಕಾಮನ್ ನಿಯಮ ಅಲ್ಲ. ರುದ್ರದೇವರಿಗೆ ಯಜ್ಞದಲ್ಲಿ ಭಾಗ ಸಿಗಬಾರದು ಅಂತೇಳಿ ಶಾಪ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ದಕ್ಷ ಪ್ರಜಾಪತಿ. ಆದರೆ ಅವನೇನು ಆ ಕಾಲದಲ್ಲಿ ರೂಲ್ ಮಾಡ್ತಕ್ಕಂಥ ವ್ಯಕ್ತಿ ಏನಾಗಿರಲಿಲ್ಲ, ಅವನು ಕಾನೂನು ಪತಿಯಾಗಿರಲಿಲ್ಲ. ಅದನ್ನು ಯಾರೂ ಆಚರಣೆಗೆ ತರಲಿಲ್ಲ. ತಾನು ಕೊಟ್ಟ ಶಾಪವನ್ನು ತಾನು ಕೃತಿ ರೂಪಕ್ಕೆ ತರಬೇಕು ಅಂಥೇಳಿ ಯಾವಾಗ ನವಪ್ರದೇಶ ಆದ, ಯಾವಾಗ ಅವನ ರೂಲ್ ನಡೀತದೆ, ಆ ತನ್ನ ಯಜ್ಞದಲ್ಲಿ ಮಾತ್ರ ರುದ್ರದೇವರಿಗೆ ಭಾಗ ಕೊಟ್ಟಿರಲಿಲ್ಲ ಹೊರತು ಎಲ್ಲ ಯಜ್ಞದಲ್ಲಿ ರುದ್ರದೇವರ ಭಾಗ ಇಲ್ಲ ಅಂತಲ್ಲ. ಅಗ್ನಿಯಲ್ಲಿ ರುದ್ರದೇವರು, ಆ ನಂತರ ಆಹುತಿ ಆಗ್ತಕ್ಕಂತಹ ಬ್ರಾಹ್ಮಣನಲ್ಲಿ ರುದ್ರದೇವರು. ಆದ್ದರಿಂದ ಸ್ಥಾಪತಯೇ ಯಜ್ಞದ ಸ್ವಾಮಿಯೇ ರುದ್ರದೇವರೇ ಅಂತ ತಿಳ್ಕೊಂಡಂಥೇಳಿ ಇದು ರುದ್ರದೇವರ ಪರವಾಗಿ ಅರ್ಥವನ್ನು ಮಾಡಿದಾಗ ಈ ರೀತಿಯಾಗಿ ಸ್ತೋತ್ರ ಮಾಡೋಣ. ಅಥವಾ ಯಜ್ಞಪತಯೇ ಶ್ರೀರಾಮಚಂದ್ರ ಸಿದ್ಧಾಶ್ರಮಕ್ಕೆ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಮತ್ತು ನಂತರ ರಾಜನಾದ ಮೇಲೆ ಶ್ರೀ ರಾಮಚಂದ್ರ ಗೀಷ್ಪತಿ ಅಂತ ತಿಳ್ಕೊಂಡಂತೇಳಿ ಯಜ್ಞವನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ಸ್ಥಪತಿ ಅಂತ ತಿಳ್ಕೊಂಡಂಥದ್ದು ಯಜ್ಞಪತಿ ಅಂತ ರಾಮಚಂದ್ರ ಅಂತ ಅರ್ಥ. ಗೀಷ್ಪತಿ ನಾಮಕ ಯಜ್ಞಕರ್ತ, ಬರೇ ಕರ್ತ ಅಲ್ಲ, ಸ್ವತಂತ್ರ ಕರ್ತ, ಸ್ವತಂತ್ರ ಕಾರಯಿತ, ಸ್ವತಂತ್ರ ಭೋಕ್ತ, ಸಕಲ ಯಜ್ಞಗಳ ಸ್ವತಂತ್ರ ಕರ್ತ ಪರಮಾತ್ಮನೇ. ಎಲ್ಲರಲ್ಲಿದ್ದು ಪ್ರೇರಕನಾಗಿ ಕಾರಯಿತ ಮಾಡ್ತಕ್ಕಂಥವನು ಪರಮಾತ್ಮನೇ. ಆ ಯಜ್ಞ ಭಾಗವನ್ನು ಪ್ರಮುಖವಾಗಿ ಸ್ವೀಕರಿಸ್ತಕ್ಕಂಥವನು ತಾನೇ. ಬ್ರಹ್ಮಣ್ಯ. ಅದಕ್ಕೋಸ್ಕರವೇ ಬ್ರಹ್ಮಾಗ್ನಿ ಅದಕ್ಕೋಸ್ಕರವೇ ಭಗವದ್ಗೀತೆ ಹೇಳ್ತದೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಾನ. ಬ್ರಹ್ಮಾರ್ಪಣಂ ಆಹುತಿ ಹಾಕೋದು ಗುಣಪೂರ್ಣನಾದಂಥ ಪರಮಾತ್ಮನಿಗೆ. ಆ ಹವಿಸ್ಸು ಹಾಕುವ ಪದಾರ್ಥ ಅಲ್ಲಿ ಪರಮಾತ್ಮನೇ ಇದ್ದಾನೆ. ಅಲ್ಲಿ ಉರಿಯುವ ಅಗ್ನಿ ರುದ್ರಾಂತರ್ಗತನಾದ ಪರಮಾತ್ಮನ ಪರಶುರಾಮ ದೇವರಿದ್ದಾರೆ. ಬ್ರಹ್ಮಾಗ್ನು ಆಹುತಿ ಆಗ್ತಕ್ಕಂಥ ಆ ಏನು ಯಜ್ಞಕರ್ತ ಅಂತ ಕೊಂಡಿದ್ದಾನೆ, ಅವನಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ಹೋತ ಅಂತನೂ ಯಾವನಿದ್ದಾನೆ, ಅವನಲ್ಲಿ ಪರಮಾತ್ಮನಿದ್ದಾನೆ. ಆ ನಂತರ ಅದು ಆ ಪದಾರ್ಥ ಯಾರಿಗೆ ಮುಟ್ತದೆ, ಬ್ರಹ್ಮೈವತೇನ ಗಂತವ್ಯಂ, ಗುಣಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಗೆ ಮುಟ್ತಕ್ಕಂಥ ಒಂದು ವಿಶಿಷ್ಟತೆ. ಎಲ್ಲೂ ಪರಮಾತ್ಮನೇ. ಅದಕ್ಕೆ ಊಟ ಕೂಡುವಾಗ, ಯಾವುದೇ ಕೆಲಸವನ್ನು ಮಾಡುವಾಗ, ನೈವೇದ್ಯ ತೋರಿಸುವಾಗ ಈ ಶ್ಲೋಕ ತಪ್ಪದೇ ಹೇಳ್ತೇವೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇದನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಟುಕೊಳ್ಬೇಕು. ಭಗವಂತನಿಗೆ ಸ್ಥಪತಯೇ ಅಂತ ತಿಳ್ಕೊಂಡಂತ ಹೆಸರು. ಸ್ಥ
ಯಜ್ಞಕ್ಕೆ ಸರ್ವ ವಿಧವಾಗಿರ್ತಕ್ಕಂಥ ಸ್ವಾಮಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅಥವಾ ಸ್ಥ ಅಂತಕೊಂಡಂತಂದರೆ ಮೂರ್ತಿ, ವಾಸ್ತು. ಮೂರ್ತಿಕಾರನಿಗೆ ಸ್ಥಪತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ನಮ್ಮನ್ನು ಮೂರ್ತಿಯನ್ನಾಗಿ ತಯಾರಿಸುವನು ಪರಮಾತ್ಮನೇ ಅಲ್ಲೇನು? ನಮಗೊಂದು ಆಕಾರ ಕೊಡ್ತಕ್ಕಂಥವನು, ಸ್ವತಂತ್ರವಾಗಿ ಆಕಾರ ಕೊಡ್ತಕ್ಕಂಥವನು ಪರಮಾತ್ಮ. ಜಗತ್ತು ಅಂತಕ್ಕಂಥ ತನ್ನ ಮೂರ್ತಿಯನ್ನು ನಿರ್ಮಿಸುವುದಕ್ಕೋಸ್ಕರ ಅದರ ಸ್ಥಪತಿಯಾದಂಥ ಬ್ರಹ್ಮನಲ್ಲಿ ತಾನೇ ಇದ್ದು ಬ್ರಹ್ಮಣಿ ಬ್ರಹ್ಮರೂಪೋಹಂ ಅಂತ ತಿಳ್ಕೊಂಡಂತ ಹೇಳಿ ಬ್ರಹ್ಮನಲ್ಲಿದ್ದು ನಾನೇ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು ರಚಿಸ್ತೇನೆ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ತಾನೇ ಹೇಳಿದ್ದಾನಲ್ಲ, ಬ್ರಹ್ಮಣಿ ಬ್ರಹ್ಮರೂಪೋಹಂ ಶಿವರೂಪಿ ಸ್ಥಿವೇ ಸ್ಥಿತ ಅಂತ ತಿಳ್ಕೊಂಡಂಥೇಳಿ. ಇಂತಹ ಸ್ಥಪತಿ ಜಗತ್ತು ಅಂತಕ್ಕಂಥದ್ದನ್ನು ಒಂದು ಮೂರ್ತಿಯನ್ನು, ಒಂದು ವಾಸ್ತುವನ್ನು ನಿರ್ಮಿಸ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ನಮಃ ಸ್ಥಪತಯೇ, ಪರಮಾತ್ಮನಿಗೆ ಈ ರೀತಿಯಾಗಿ ಒಂದು ಬರೀ ಮೂರ್ತಿಯನ್ನು ಮಾಡ್ತಕ್ಕಂಥವಲ್ಲ, ಮಾಡಿಸುವವನು ಅವನೇ. ಎಲ್ಲರಲ್ಲಿ ನಿಂತುಕೊಂಡು ಅಸ್ವತಂತ್ರ ಕರ್ತೃಗಳಲ್ಲಿ ಇದ್ದುಕೊಂಡು ಸ್ವತಂತ್ರ ಕರ್ತೃವಾಗಿ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿನ ರಚನೆಯನ್ನು ಮಾಡ್ತಕ್ಕಂಥವನು ಶ್ರೀಹರಿಯೇ. ಆದ್ದರಿಂದಾಗಿ ನಮೋ ರೋಹಿತಾಯ ಸ್ಥಪತೇ. ಪರಮಾತ್ಮ ಈ ಮೂರ್ತಿಕಾರನಂತೆ, ಸಂಸ್ಕೃತದಲ್ಲಿ ಮೂರ್ತಿಕಾರಿಗೆ ತಕ್ಷ ಅಂತೂ ಕೂಡ ಹೆಸರು. ತಕ್ಷ ಉಭಯತಃ ಅಂತ ಬ್ರಹ್ಮಸೂತ್ರ ಇದೆ. ಆ ರೀತಿಯಾಗಿರ್ತಕ್ಕಂಥ ಜಗನ್ಮೂರ್ತಿಕಾರ ಪರಮಾತ್ಮ ನೀನು. ಸ್ಥಪತಯೇ ಶ್ರೀಕೃಷ್ಣ. ಅರ್ಜುನ ಅಂತಿಕೊಂಡಿರ್ತಕ್ಕಂಥ ಒಬ್ಬ ವಿಶಿಷ್ಟ ಮೂರ್ತಿಯನ್ನು ಸಕಲವಿದೆಂದು ರಚಿಸಿದವನು ಶ್ರೀಕೃಷ್ಣ. ಅಥವಾ ಸ್ಥ ತಮ್ಮ ಅಪ್ಪನ ಕಡೆಯಿಂದ ಒಂದೇ ದಿನದಲ್ಲಿ ಬೃಹಸ್ಪತಿ ಸ್ನಾನವನ್ನು ಮಾಡಿಸಿರ್ತಕ್ಕಂಥ ಮಹಾನುಭಾವ. ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಥಪತಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಮೂರನೇ ವಿಶೇಷಣ ವೃಕ್ಷಾಣಂ ಪತಯೇ ನಮಃ. ಮೇಲಿಂದ ಮೇಲೆ ಪರಮಾತ್ಮನಿಗೆ ವೃಕ್ಷಗಳ ಸ್ವಾಮಿ ಅಂತ ತಿಳ್ಕೊಂಡಂತೇಳಿ ಸ್ತೋತ್ರ ಮಾಡ್ತಾರೆ. ಯಾಕೆ? ಪರಮಾತ್ಮನಿಗೆ ವೃಕ್ಷಗಳ ಮೇಲೆ ಬಹಳ ಪ್ರೀತಿ. ವೃಕ್ಷಗಳ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ, ಗಿಡಗಳ ಮೇಲೆ. ಬಲರಾಮನನ್ನು ಕರೆದುಕೊಂಡು ಮಹೇಂದ್ರ ಪರ್ವತದಲ್ಲಿ ಪರಮಾತ್ಮ ತಾನು ಜರಾಸಂಧನ ಕೈಗೆ ಸಿಗಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಆ ಪರ್ವತಕ್ಕೆ ಹೋದಾಗ ಆ ಮರಗಳನ್ನು ನೋಡಿ ಹೇಳ್ತಾನೆ, ಎಂಥ ಶ್ರೇಷ್ಠ ಸಾಧಕರು ಇವರು. ಮೊದಲನೇದ್ದು, ತಾವು ಬಿಸಿಲನ್ನು ರಣ ಬಿಸಿಲಿನಲ್ಲಿ ತಮ್ಮ ತಲೆ ಕಾಯಿಸ್ಕೊಂಡ್ರೂ ಕೂಡ ತನ್ನ ಆಶ್ರಯದಲ್ಲಿ ಬಂದಿರತಕ್ಕಂತಹ ದಾರಿ ಹೋಕರಿಗೆ, ತನ್ನ ಆಶ್ರಯದಲ್ಲಿ ಬಂದಿರತಕ್ಕಂತಹ ಜನರಿಗೆ ನೆರಳನ್ನು ಕೊಡ್ತಾರೆ. ನನಗೆ ಹೆಚ್ಚಾದರೆ 10 ರೂಪಾಯಿ ಹೆಚ್ಚಿದ್ರೆ ನಾನು ಕೊಡ್ಬೋದು, ಆದರೆ ನಾನೇ ಉಪವಾಸವಿದ್ದು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಕೊಡೋದಿಲ್ಲ ನಾನು. ಆದರೆ ತಾನು ತಪ್ತವಾಗಿ ತನ್ನ ತಲೆಯನ್ನು ಕಾಯಿಸಿಕೊಂಡು ತನ್ನ ಆಶ್ರಯದಲ್ಲಿ ಬಂದ ಮನುಷ್ಯ ಪಶು ಪ್ರಾಣಿಗಳಿಗೆ ನೆರಳನ್ನು ಕೊಡ್ತಾ ಇವೆಯಲ್ಲ, ಇದು ಕೃಷ್ಣ ಹೇಳಿದ ಮಾತು. ಇವು ಎಷ್ಟು ಧನ್ಯ. ಅಷ್ಟೇ ಅಲ್ಲ, ಹೂಗಳನ್ನು ಕೊಟ್ಟು ಸುಗಂಧಿತವನ್ನಾಗಿ ಮಾಡ್ತೇವೆ ಆ ವಾತಾವರಣವನ್ನು. ಕೆಲವು ಹೂಗಳ ಆಯುಷ್ಯ ಒಂದೇ ತಾಸು, ಕೆಲವು ಹೂಗಳ ಆಯುಷ್ಯ 1 ದಿವಸ ಅಷ್ಟೇ. ಪಾರಿಜಾತ ಹೂವಿನ ಆಯುಷ್ಯ 1-2 ತಾಸು ಅಷ್ಟೇ. ಆನಂತರ ಬೆಳಗ್ಗೆ ಅರಳ್ತವೆ, ಮಧ್ಯಾಹ್ನ ಒಣಗ್ತವೆ, ಸಾಯಂಕಾಲ ಬಿದ್ದು ಹೋಗ್ತವೆ.
ಆದರೆ ಅಷ್ಟರಲ್ಲಿ ಜಗತ್ತಿಗೆ ಉಪಕಾರ ಮಾಡಿ ಹೋಗ್ತವೆ. ಆನಂತರ ಹಣ್ಣುಗಳನ್ನು ಕೊಡ್ತವೆ, ಹೊಟ್ಟೆಯನ್ನು ತುಂಬಿಸ್ತವೆ ಜನರಿಗೆ. ತಾವು ಜಗತ್ತಿನಲ್ಲಿರ್ತಕ್ಕಂಥ ಅಂಗಾರಾಮ್ಲವನ್ನು ತಾವು ಶೋಷಣೆ ಮಾಡಿ ಜಗತ್ತಿಗೆ ಆಕ್ಸಿಜನ್ ಕೊಡ್ತವೆ. ಅಷ್ಟೇ ಅಲ್ಲ, ಮನೆ ಕಟ್ಟಲಿಕ್ಕೆ ಉಪಯೋಗ ಬೀಳ್ತವೆ, ನಾವು ಮಲಗುವ ಮಂಚಕ್ಕೆ ಉಪಯೋಗ ಬೀಳ್ತವೆ, ನಾವು ಕುಳಿತ ಮಣೆಯಾಗುತ್ತವೆ. ಅಷ್ಟೇ ಅಲ್ಲ, ನಮ್ಮ ಪ್ರಾಣ ಹೋದ ಮೇಲೆ ನಮ್ಮನ್ನು ಸುಡುವುದಕ್ಕೋಸ್ಕರ ಕೂಡ ಅವೇ ಕಾರಣೀಭೂತ ಸಹಾಯಕವಾಗ್ತವೆ. ಇಷ್ಟು ಉಪಕಾರ ಮಾಡ್ತಕ್ಕಂಥವರಿದ್ದಾರೆ. ಜೀವಿತ ಇದ್ದಾಗ ತಾವು ಪ್ರಾಣ ಬಿಟ್ಟ ಮೇಲೆಯೂ ಕೂಡ ಉಪಕಾರವನ್ನು ಮಾಡ್ತಕ್ಕಂಥ ವ್ಯಕ್ತಿ ಮರಗಳು. ಅದಕ್ಕೋಸ್ಕರವೇ ಸುಭಾಷಿತಕಾರ ಹೇಳಿದ, ಪರೋಪಕಾರಾಯ ಫಲಂತಿ ವೃಕ್ಷ. ವೃಕ್ಷಗಳು ಪರೋಪಕಾರಕ್ಕೋಸ್ಕರ ಹಣ್ಣುಗಳನ್ನು ಕೊಡ್ತೀವೋ, ತಾವು ತಿನ್ನೋದಕ್ಕೋಸ್ಕರ ಅಲ್ಲ. ಹೇಗೋ ಮಾವಿನ ಹಣ್ಣಿನ ದಿನಗಳು ಬಂದಿವೆ ಅಲ್ಲ, ಈ ಮಾವಿನ ಹಣ್ಣು ತನಗೋಸ್ಕರ ಏನಾದರೂ ಹಣ್ಣು ಇಟ್ಕೊಂಡಿದೆಯಾ? ಇಲ್ಲ. ಇಂಥ ವೃಕ್ಷದಕ್ಕೆ ಅದರ ಮೇಲೆ ಬಹಳ ಪ್ರೀತಿ ಉಳ್ಳವನು ಪರಮಾತ್ಮ. ಅದಕ್ಕೆ ರಾಮಾವತಾರದಲ್ಲಿ ವನದ ವೃಕ್ಷಗಳನ್ನು ಕಂಡು ಅವುಗಳನ್ನು ವರ್ಣಿಸಿದ್ದು. ವಾಲ್ಮೀಕಿ ರಾಮಾಯಣ ತೆಗೆದುಕೊಂಡು ಓದಿ, ಅರಣ್ಯಕಾಂಡದ ಕಿಷ್ಕಿಂಧಾಕಾಂಡದ ಭಾಗಗಳನ್ನು ಓದಿ, ರಾಮಚಂದ್ರ ಎಷ್ಟು ಸಲ ಆ ಮರಗಳನ್ನು ವರ್ಣಿಸಿದ್ದಾನೆ. ಪತಿ ಅಂದರೆ ಸ್ವಾಮಿ, ಪತಿ ಅಂದರೆ ಪ್ರೀತಿಸುವವನು ಅಂತ ಅರ್ಥ. ಆದ್ದರಿಂದ ವೃಕ್ಷಾಣಾಂ ಪತಯೇ ನಮಃ. ಕೃಷ್ಣನಿಗೆ, ಗೋಕುಲದಲ್ಲಿ ಬೆಳೆದ ಕೃಷ್ಣನಿಗೆ ವೃಕ್ಷಗಳ ಮೇಲೆ ಬಹಳ ಪ್ರೀತಿ. ಆದ್ದರಿಂದಾಗಿ ಭಗವಂತನಿಗೆ ವೃಕ್ಷಾಣಾಂ ಪತಯೇ ಅಂತ ತಿಳ್ಕೊಂಡಂಥೇಳಿ ವಿಶೇಷಣದಿಂದ ಕರೆದಿದ್ದಾರೆ. ಅಥವಾ ವೃಕ್ಷಗಳ ಮೇಲೆ ಕುಳಿತು ವೃಕ್ಷಗಳನ್ನು ಅಪ್ಪಿಕೊಂಡು ವೃಕ್ಷಗಳ ಛಾಯೆಯಲ್ಲಿ ಕುಳಿತು ಆ ವೃಕ್ಷಕ್ಕೆ ಧನ್ಯತೆಯನ್ನು ತಂದು ಕೊಟ್ಟವನು ಶ್ರೀಹರಿ. ಆದ್ದರಿಂದ ವೃಕ್ಷಾಣಾಂ ಪತಯೇ ಅಂತ ತಿಳ್ಕೊಂಡಂತೇಳಿ ಭಗವಂತನಿಗೆ ಕರೀತಾರೆ. ವೃಕ್ಷಾಣಾಂ ಪತಯೇ ನಮಃ. ಇನ್ನು ರುದ್ರದೇವರಿಗೆ ಇರುವುದೇ ಪರ್ವತದಲ್ಲಿ, ವೃಕ್ಷದ ಸನ್ನಿಧಾನದಲ್ಲಿ. ಆದ್ದರಿಂದ ವೃಕ್ಷಾಣಾಂ ಪತಯೇ ನಮಃ. ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮಃ. ಇದರ ನಂತರದ ಮಂತ್ರ. ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮಃ. ಸತ್ಯಧರ್ಮರು ಮಾಡುವ ಅರ್ಥದ ವಿವರಣೆ ಅದ್ಭುತತೆ ಕಾಣೋಣ. ಪತಯೇ ಚತುರ್ಥಿ ಇದೆ. ನಮ್ಮಲ್ಲಿ ಎಲ್ಲ ಸಂದರ್ಭಾನುಸಾರವಾಗಿ ಎಲ್ಲ ವಿಭಕ್ತಿಗಳು ಎಲ್ಲ ವಿಭಕ್ತಿಯ ಅರ್ಥವನ್ನು ಕೊಡ್ತವೆ. ಅದಕ್ಕೆ ಇಲ್ಲಿ ಚತುರ್ಥಿ ತೃತೀಯಾರ್ಥೆ. ಪತಯ ಅಂದರೆ ಪತ್ಯ. ಪತ್ಯ ರಾಜ. ರಾಜನಾದ ದಶರಥನಿಂದ ಪತಯೇ ಅಂದರೆ ಪತ್ಯ, ರಾಜನಾದ ದಶರಥನಿಂದ ಸ್ಥಾಪಿತನಾಗಿರ್ತಕ್ಕಂತಹ ರಾಜ ಅಂಥೇಳಿ, ನೀನು ಈ ನೌಕೆಗಳಿಗೆ ರಾಜನಾಗು ಅಂತ ತಿಳ್ಕೊಂಡಂಥೇಳಿ ಗುಹನನ್ನು ದಶರಥ ನೇಮನ ಮಾಡಿದ್ದ. ದಶರಥೇನ ಸ್ಥಾಪಿತ ದಾಶೇಷೇನ ಗುಹೇನ. ಪತಯೇ ಅಂದರೆ ಪತ್ಯ, ಮಂತ್ರಿಣೇ ನಮಃ.
ದಶರಥನಿಂದ ನಿಯಮಿತನಾದ, ಆದರೆ ರಾಮಭಕ್ತನಾದ ಆ ಗುಹಾ ಅಂತಿಕೊಂಡಂತನ್ನೋ ನಾವಿಕ ಪ್ರಸಂಗ ನೆನಪು ಮಾಡಿಕೊಳ್ಳಿ. ರಾಮಚಂದ್ರ ತನ್ನ ಹಿಂದೆ ಪ್ರಜೆಗಳನ್ನು ಬಂದಿರತಕ್ಕಂಥ ಊರಿನ ಜನ ವಾಪಸ್ ಕಳಿಸೋದಕ್ಕೋಸ್ಕರ ಸರಿಯೂ ನದಿ ದಂಡೆಯಲ್ಲಿ ಆ ದಿವಸ ಸಾಯಂಕಾಲದಲ್ಲ ವನಕ್ಕೆ ಹೊರಟ ದಿವಸ ವಾಸ ಮಾಡ್ತಾನೆ. ಬೆಳಗಿನಿಂದ ನಡೆದು ಬಂದ ಪರಮಾತ್ಮನಿಂದ ಪ್ರೇರಿತರಾದ ಎಲ್ಲ ಪ್ರಜೆಗಳು ಗಾಢವಾದ ನಿದ್ರೆಯಲ್ಲಿ ಇರ್ತಾರೆ. ಆಗ ಪರಮಾತ್ಮ ಅಲ್ಲಿಂದ ಹೊರಟು ತನ್ನ ರಥವನ್ನು ಅಯೋಧ್ಯೆ ಕಡೆ ಹೋದಂತೆ ಮಾಡಿಸಿ ಮತ್ತು ಬೇರೆ ಕಡೆ ಗಾಳಿಯ ಸೂಚನೆಗಳು ಬೀಳದಂಥ ಹುಲ್ಲಿನ ಮೇಲಿಂದ ರಥವನ್ನು ಹೊಡೆದುಕೊಂಡು ಗಂಗಾ ನದಿ ತೀರಕ್ಕೆ ಬರ್ತಾನೆ. ಗಂಗಾ ನದಿ ತೀರದಲ್ಲಿ ಸುಮಾರು 5,000 ನಾವಿಕ ಸೈನ್ಯದ ಸ್ವಾಮಿ ಗುಹಾ ಅಂತಿಕೊಂಡಂತಕ್ಕಂಥ ನಾವಿಕ ಅವನು ಯಾವಾಗ ಇಲ್ಲಿ ಬರ್ತಾನೆ ಆಗ ಗುಹನಿಗೆ ಬಹಳ ಸಂತೋಷವೂ ಆಗ್ತದೆ. ಆದರೆ ಇಂಥ ರಾಮಚಂದ್ರ ಕಾಡಿಗೆ ಹೊರಟಿದ್ದಾನೆ ಅಂತ ದುಃಖವೂ ಆಗ್ತದೆ. ಸಕಲ ವಿಧದಿಂದ ಅವನಿಗೆ ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾಡಿ ಆ ಕಾಲಕ್ಕೆ ಗುಹಾ ಏನು ಹೇಳಬೇಕು, ರಾಮ ನಿನ್ನನ್ನು ಕೈ ಕಾಡಿಗೆ ಅಟ್ಟಿದ್ದಾಳಲ್ಲ, ನನಗೆ ಅನುಮತಿ ಕೊಡು. ನಾನು ನನ್ನ ನಾವಿಕ ಸೈನ್ಯದಿಂದ ಅಯೋಧ್ಯೆಯ ಮೇಲೆ ಆಕ್ರಮಣ ಮಾಡಿ ಆ ರಾಜನನ್ನು ನೇಮಿಸಿದ್ದಾನೆ. ಆದರೂ ಕೂಡ ಅವನ ವಿರುದ್ಧ ಬಂಡಾಯವನ್ನು ಮಾಡಿ ಆ ದಶರಥನನ್ನು ಮತ್ತು ಅವನ ಸಹಾಯಕ ಬಂದ ಭರತ ಶತ್ರುಘ್ನರನ್ನು ನಾನು ಕಾರಾಗೃಹದಲ್ಲಿ ಹಾಕಿ, ರಾಮ ನಿನ್ನನ್ನು ನಾನು ಕೊಡಿಸ್ತೇನೋ ಯುದ್ಧ ಸಿಂಹಾಸನದ ಮೇಲೆ, ಅನುಮತಿ ಕೊಡು ಅಂತ ಕೇಳ್ತಾನೆ. ರಾಮನ ಭಕ್ತರ ವೈಶಿಷ್ಟ್ಯ ನೋಡಿಕೊಳ್ಳಿ. ರಾಮ ಅಂತಾನೆ ಅಷ್ಟು ಮಾಡ್ಲಿಕ್ಕೆ ನಾನು ಸಮರ್ಥಿದ್ದೇನೋ, ನನ್ನ ಲಕ್ಷ್ಮಣನು ಸಮರ್ಥಿದ್ದಾನೆ, ಅದು ಬೇಕಾಗಿಲ್ಲ. ರಾತ್ರಿ ಹುಲ್ಲಿನ ಹಾಸಿಗೆ ಮೇಲೆ ರಾಮ ಮಲ್ಕೊಂಡಿದ್ದಾನೆ. ಇನ್ನೊಂದು ಹುಲ್ಲಿನ ಮೇಲೆ ಸೀತೆ ಮಲ್ಕೊಂಡಿದ್ದಾಳೆ, ನಿದ್ದೆ ಹತ್ತಲಿಲ್ಲ. ಹಂಸ ತುಲಿಕಾತಲ್ಪದ ಮೇಲೆ ಮಲಗುವ ಆ ಹೆಣ್ಣುಮಗಳು ಮೈ ಚುಚ್ಚುವ ಹುಲ್ಲಿನ ಹಾಸಿಗೆ ಮೇಲೆ ಹೇಗೆ ನಿದ್ದೆ ಬರಬೇಕು? ಅದನ್ನು ನೋಡಿ ಲಕ್ಷ್ಮಣ ಗುಹಾ ರಾತ್ರೆಲ್ಲ ಹತ್ತಿದ್ದಾರೆ. ನಮ್ಮಂಥ ಭಕ್ತರಿದ್ದರೂ ಕೂಡ, ನಮ್ಮಂಥ ಸೇವಕರಿದ್ದರೂ ಕೂಡ ನಮ್ಮ ರಾಜ ನಮ್ಮ ರಾಣಿ ಹುಲ್ಲಿನ ಮೇಲೆ ನೆಲದ ಮೇಲೆ ಮಲ್ಕೊಳ್ಬೇಕಾಯ್ತಲ್ಲ. ಇದೊಂದು ಪಕ್ಷವಾದರೆ ಇನ್ನೊಂದು ಪಕ್ಷ, ಬೆಳಗ್ಗೆ ಎದ್ದ ಕ್ಷಣಕ್ಕೆ ರಾಮ ಹೇಳಿದ ನಮ್ಮನ್ನು ಗಂಗಾ ನದಿ ದಾಟಿಸು. ಸ್ನಾನಾನ್ಯಕವಾದ ಮೇಲೆ ಗುಹಾ ಹೇಳ್ತಾನೆ, ರಾಮಚಂದ್ರ ನೌಕೆ ಅಧೀಕ್ಷಿತ, ನಾನು ಸ್ಮಾಲಿಕ, ನನ್ನ ನೌಕೆಯಿಂದ ಗಂಗಾ ನದಿಯನ್ನು ದಾಟಿಸಬೇಕಾಗಿದ್ದರೆ ಒಂದು ಕರಾರು. ರಾತ್ರಿಯೆಲ್ಲ ಭಕ್ತಿಯಿಂದ ಮಾತನಾಡಿದ ಆ ಗುಹಾ ಈಗ ರಾಮನಿಗೆ ಕರಾರು ಹಾಕೋದು ನೋಡಿ ಲಕ್ಷ್ಮಣಗೆ ಸಿಟ್ಟು ಬಂತು. ಒಮ್ಮೆಲೆ ಬಾಣದ ಕಡೆಗೆ ಬಿಲ್ಲಿನ ಕಡೆ ಲಕ್ಷ್ಯ ಹೋಯಿತು. ರಾಮಚಂದ್ರ ಸಂಜ್ಞೆ ಮಾಡಿದ, ಸುಮ್ಮಿರೋದು. ಏನಪ್ಪ ನಿನ್ನ ಕರಾರು? ಕವಿತಾವಲಿಯಲ್ಲಿ ತುಳಸಿದಾಸರು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಪಾತ ಭರಿ ಸಹರಿ ಸಬಸುತ್ತ ಬಾರೆ ಬಾರೆ. ರಾಮ, ನಿನ್ನ ಪಾದ ಧೂಳಿಗೆ ಒಂದು ಮಹತ್ವ ಇದೆ. ನಿನ್ನ ಪಾದ ಧೂಳಿ ಆ ಗೌತರ ಆಶ್ರಮದಲ್ಲಿ ಕಲ್ಲಾಗಿದ್ದ, ಕಲ್ಲಿನಂತೆ ಇದ್ದ ಆ ಅಹಲ್ಯೆಗೆ ಮುಟ್ಟಿದರೆ ಆ ಕಲ್ಲೇ ಹೆಣ್ಣಾಗಿಬಿಡ್ತು. ಗಟ್ಟಿಯಾದ ಕಲ್ಲು.
ಇನ್ನು ನನ್ನ ನೌಕೆ ನೀರಿನಲ್ಲಿ ನೆಂದು ಮೆತ್ತಗಾಗಿದೆ, ಯಾವಾಗ ನೀರಿನಲ್ಲಿ ಇರ್ತದೆ. ನಿನ್ನ ಪಾದದೊಳಗೆ ಮುಟ್ತಂದ್ರೆ ಅದು ಹೆಣ್ಣಾಗಿಬಿಡ್ತಾರೆ. ಮೊದಲೇ ಒಬ್ಬಳು ಹೆಂಡತಿ 4 ಜನ ಮಕ್ಕಳನ್ನು ಅವ್ರಿಗೆ ಊಟಕ್ಕೆ ಹಾಕಿ ಸಂರಕ್ಷಣೆ ಮಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ. ಭಾಳ ಆದರೆ ಮೀನನ್ನು ಹಿಡಿದ್ರೆ ಅರ್ಧ ಬುಟ್ಟಿ ಅಷ್ಟು ಮೀನು ಸಿಗ್ತವೆ. ಈಗ ಆ ನೌಕೆಯು ಹಣ್ಣಾದರೆ ಮುಂದೆ ನನ್ನ ಗತಿ ಏನು, ಉಪಜೀವನ ಏನು? ಅದಕ್ಕೋಸ್ಕರ ನನ್ನ ಕಾಲು ತೊಳಿತಾನೆ, ಒಂದು ಕೂಡ ಧೂಳಿ ಕಣ ಇಲ್ಲದಷ್ಟು ಚೆನ್ನಾಗಿ ತೊಳೆದು ಚೆನ್ನಾಗಿ ಒರೆಸಿ ನಿನ್ನನ್ನು ಹೆಗಲ ಮೇಲೆ ಕೊಡಬೇಕು. ನಿನ್ನ 2 ಕಾಲು ನನ್ನ ಕೈಯಲ್ಲಿ ಇರಬೇಕು. ನಿನ್ನ ಕಾಲು ನನ್ನ ನೌಕೆಗೆ ಹತ್ತಬಾರ್ದು. ನನ್ನ ಹೆಗಲ ಮೇಲೆ ಕುಡಿಸ್ಕೊಂಡೆ ನನ್ನ ನೌಕೆಯನ್ನು ನಡೆಸ್ತೇನೆ. ನಿನ್ನ ಪಾದ ಧೂಳಿ ನನ್ನ ನೌಕೆಗೆ ಹತ್ತಬಾರ್ದು. ಗುಹನ ಪ್ರೀತಿ ನಮಗಿದೆಯಾ ಈ ಪ್ರೀತಿ? ಗುಹನ ಎಂಥ ಪ್ರೀತಿ! ಅವನಿಗೆ ಒಟ್ಟು ದೇವರ ಕಾಲು ತೊಳಿಬೇಕಾಗಿತ್ತು, ದೇವರನ್ನು ತನ್ನ ಹೆಗಲ ಮೇಲೆ ಕುಡಿಸ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ನೆವ ತೆಗಿತಾನೆ. ನಾವು ದೇವ್ರ ಪೂಜೆ ಮಾಡ್ತೇವೆ. ದೇವರ ಮನೆ ಹೊಲಸಿರ್ತದೆ, ಒರೆಸ್ಲಿಕ್ಕೆ ನಮ್ಮ ಮನಸ್ಸಾಗಲ್ಲ. ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಎಲ್ಲ ತೆಗೆದು ಸಾಫ್ ಮಾಡ್ತೇವೆ. ದಿನಾಲು ಮುಂದೆ ಅಷ್ಟೇ ಸಾಫ್ ಮಾಡ್ತೇವೆ. ಆನಂತರ ಪೂಜೆ ಎಷ್ಟೋ ದಿವಸ ಪೂಜೆ ಮಾಡದೇ ಇರೋದ್ರಿಂದಾಗಿ ಜಿರಳೆಗಳು, ಹಲ್ಲಿಗಳು, ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲಿಗಳು ಎಲ್ಲ ಜೀವ ಆಗಿರ್ತದೆ ನಮ್ಮ ದೇವ್ರ ಮನೆ. ಭಕ್ತಿಯಿಂದ ನಾವು ಉಪಕರಣ ನಾವೇ ತೊಳಿತೇವೆ? ಇಲ್ಲ, ಯಾರ ಕಡೆಯಿಂದಲೂ ತೊಳಿಸ್ತೇವೆ. ನಾವೇ ಎಲ್ಲ ಮಂಟಪ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಒರೆಸಿ ಪ್ರತಿ ದಿವಸ ಮಾಡ್ತೇವೆ. ನಾವೆಲ್ಲ ಭಕ್ತರಲ್ಲ. ದೇವರ ಮನೆ ಹೇಗಿರಬೇಕು? ಇಂತಹ ಆ ಗುಹನ ಜೊತೆಗೆ ಮಂತ್ರಿಣೆ, ಗುಪ್ತವಾದ ಮಂತ್ರ ಅಂತಂದರೆ ಹೇಳುವ ಮಂತ್ರ ಒಂದು, ಮಂತ್ರ ಅಂತಕೊಂಡಂತಂದರೆ ಗುಪ್ತ ಮಂತ್ರಣೆ, ಗುಪ್ತವಾಗಿ ಮೀಟಿಂಗ್ ಮಾಡೋದು. ರಾಮಚಂದ್ರನು ಗುಪ್ತವಾಗಿ ಹೇಳಿದ್ದ, ನಾನು ಹೋಗುವ ಉದ್ದೇಶ ಬೇರೆ ಇದೆ, ಹಾಗೆ ನಮಗೂ ಅದೆಲ್ಲ ಏನೋ ಗುಪ್ತಲ್ಲಿ ಏನೋ ಹೇಳಿರಬೇಕು. ಅಂಥ ಗುಹನ ಜೊತೆಗೆ ನಮೋ ಮಂತ್ರಿಣೆ, ಚರ್ಚೆಯನ್ನು ಮಾಡಿದವನೇ, ಅಭಿಮಂತ್ರಣ ಮಾಡಿದ ಮಂತ್ರ, ಗುಪ್ತ ಮಂತ್ರಣೆಯನ್ನು ಮಾಡಿದವನೇ ಅಂತ ಕರೀತಾರೆ. ಸತ್ಯಧರ್ಮ ತೀರ್ಥರ ತಲೆಗೆ ಏನೇನು ಬೇಕು, ಅವರ ಪರಿಕಲ್ಪನೆಗೆ ಏನಂತ ಕರಿಬೇಕು? ಆದ್ದರಿಂದಾಗಿ ಇಂತಹ ರಾಮಚಂದ್ರ ನಮೋ ಮಂತ್ರಿಣೆ ಶ್ರೀಕೃಷ್ಣನ ಪರವಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಶ್ರೀಕೃಷ್ಣನ ಪರವಾಗಿ ಪರಮಾತ್ಮನ ರಾಜನೀತಿ. ಅವನು ಉದ್ಧವನ ಜೊತೆಗೆ ಗುಪ್ತ ಮಂತ್ರಣೆ ಮಾಡಬೇಕಾಗಿದ್ದರೆ ಇನ್ನೊಬ್ರು ಯಾರೂ ಬರ್ತದೆ, ಬಲರಾಮನನ್ನು ಕರ್ಕೊಳ್ತಿದ್ದಿಲ್ಲ. ಅದ್ಭುತವಾಗಿರ್ತಕ್ಕಂಥ ರಾಜನೀತಿ ಶ್ರೀಕೃಷ್ಣನದು. ನಮೋ ಮಂತ್ರಿಣೆ ಪತ್ಯಾಯ ನಮೋ ಮಂತ್ರಣೆ ಅಂತನ್ನುವ ಅರ್ಥ. ಇನ್ನು ರುದ್ರದೇವರ ವಿಷಯದಲ್ಲಿ ಅವರು ಕೂಡ ಜಗತ್ತಿನ ವಿನಾಶ ಸಂದರ್ಭದಲ್ಲಿ ಬ್ರಹ್ಮದೇವರ ಜೊತೆಗೆ ಅನೇಕ ವಿಚಾರ ವಿಮರ್ಶೆ ಮಾಡ್ತಾರೆ. ಆ ನಂತರ ಇರತಕ್ಕಂಥ ಶಬ್ದ ನಮೋ ವಾಣಿಜಾಯ. ವಾಣಿಜಾಯ ಪತಯೇ. ವಾಣಿಜ್ಯ ಅಂದರೆ ವ್ಯಾಪಾರಿಗಳ ಸ್ವಾಮಿ. ಹೌದು, ಒಂದು ರಾಜ್ಯ ನಡೆಸಬೇಕು ಅಂತ ತಿಳ್ಕೊಂಡಂತಂದರೆ ವ್ಯಾಪಾರಿಗಳು ಅಂತೇನಿದ್ದಾರೆ, ವಣಿಜರು ಅಂತೇನಿದ್ದಾರೆ, ಅವರ ಸಂಬಂಧ ಇಟ್ಟುಕೊಳ್ಳಿಕ್ಕೆ ಬೇಕು. ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ಬಿಸ್ನೆಸ್ ಚೆನ್ನಾಗಿದೆ, ಯಾವ ಸ್ಟೇಟ್ನಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತದೆ,
ವ್ಯಾಪಾರಿಗಳು ಸಮೃದ್ಧರಾಗಿದ್ದಾರೆ, ಆ ದೇಶವೇ ಸುಭಿಕ್ಷಕ್ಕೆ. ಅವ್ರ ಕಂಡ ಟ್ಯಾಕ್ಸ್ ತೆಗೆದುಕೊಂಡು ಉಳಿದ ಎಲ್ಲ ಪ್ರಜೆಗಳನ್ನು ಸಂರಕ್ಷಣೆ ಮಾಡ್ತಾನೆ ರಾಜ. ಎಲ್ಲ ಕಾಲಕ್ಕೂ ಬಿಸಿನೆಸ್ ಮಂದಿಗೆ ರಾಜ್ಯದಲ್ಲಿ ಭಾಳ ಮಹತ್ವ ಇರ್ತದೆ. ಅದಕ್ಕೆ ಪರಮಾತ್ಮನಿಗೆ ವಾಣಿಜಾಂ ಪತಯೇ ನಮಃ. ಇಲ್ಲಿ ರುದ್ರದೇವರನ್ನ ವಿಷಯದಲ್ಲಿದ್ದರೆ ವಾಣಿಜ, ವಾಣಿ ಅಂತಂದರೆ ಭಾರತಿ ಸರಸ್ವತಿಯರು, ಅವರಿಂದ ಹುಟ್ಟಿದವನೇ. ರುದ್ರದೇವರು 3 ಸಲ ಹುಟ್ಟುತ್ತಾರೆ. ಭಾರತೀ ಸರಸ್ವತಿಯರಿಂದಲೂ ಕೂಡ ಹುಟ್ಟುತ್ತಾರೆ. ಅವರ ಮಕ್ಕಳು ವಾಯುದೇವರ ಮಕ್ಕಳು ಇವರು. ಆದ್ದರಿಂದಾಗಿ ವಾಣಿಜರಾಗಿ ಪ್ರಮಥಗಣಗಳ ಪತಿಯಾದ್ದರಿಂದಾಗಿ ವಾಣಿಜಾಂ ಪತಯೇ ನಮಃ. ವಾಣಿಜ ತನ್ನ ರಾಜ್ಯದಲ್ಲಿರ್ತಕ್ಕಂಥ ವೈಶ್ಯರನ್ನಿಗೆ ಉದ್ಧರಿಸಿ ಅವರ ಮೇಲೆ ನಿಯಮನ ಮಾಡಿ ಅವ್ರ ಕಡೆಯಿಂದ ರಾಜ್ಯದ ಎಕಾನಮಿ ಭಾಳ ಚೆನ್ನಾಗಿರುವಂತೆ ನೋಡಿಕೊಂಡಿದ್ದರಿಂದಾಗಿ ಶ್ರೀರಾಮಚಂದ್ರನಿಗೆ ನಮೋ ವಾಣಿಜಾಯ. ಶ್ರೀಕೃಷ್ಣನು ಕೂಡ ತನ್ನ ರಾಜ್ಯದಲ್ಲಿರುವ ವ್ಯಾಪಾರಿಗಳಿಗೆ ಭಾಳ ಮಹತ್ವವನ್ನು ಕೊಡ್ತಾ ಇದ್ದ. ಆದ್ದರಿಂದ ಅವನಿಗೂ ಕೂಡ ವಾಣಿಜಾಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ನಂತರ ಕಕ್ಷಾಣಾಂ ಪತಯೇ ನಮಃ. ಕಕ್ಷಗಳು ಅಂತಂದರೆ ವೃಕ್ಷಗಳ ಸಮೂಹ, ಇದಕ್ಕೆ ಕಕ್ಷ. ವೃಕ್ಷಗಳ ಸಮೂಹದ ಮೇಲೆ ಭಗವಂತನಿಗೆ ಭಾಳ ಪ್ರೀತಿ. ಈಗ ನಾವೆಲ್ಲ ಜಂಗಲ್ಗಳನ್ನು ನಾಶ ಮಾಡಿದ್ದೇವೆ. ಎನ್ವೈರ್ಮೆಂಟ್ ಬಾಯಿಂದ ಮಾತನಾಡ್ತೇವೆ. ದಿನಾಲು ಅನೇಕ ವೃಕ್ಷಗಳು ಕಡಿಯಲ್ಪಡ್ತವೆ. ಆದರೆ ಪರಮಾತ್ಮ ಕಕ್ಷಾಣಾಂ ಪತಯೇ ಅಂದರೆ ಕಕ್ಷಾಣಾಂ ವೃಕ್ಷಾಣಾಂ ಪತಯೇ. ಒಂದು ಮರವನ್ನು ಕೂಡ ಕಡಿಲಿಕ್ಕೆ ಪರ್ಮಿಷನ್ ಕೊಡ್ತಿರಲಿಲ್ಲ. ಅತ್ಯಂತ ಮಂಗಲಕರವಾದ ತಾನು ಕಾಡಿನಲ್ಲಿದ್ದು ಅದನ್ನು ಮಂಗಲಕರವನ್ನಾಗಿ ಮಾಡಿ ಆ ನಂತರ ವನದಲ್ಲಿ ಅನೇಕ ಋಷಿಮುನಿಗಳು ಇರುವಂತೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಪರಮಾತ್ಮ ಅದರ ರಕ್ಷಣೆಗೆ ನಿಂತುಕೊಂಡು ವಾಣಿಜಾಂ ಪತಯೇ ನಮಃ ಅಂತ ತಿಳ್ಕೊಂಡಂತೆ ಅನಿಸ್ಕೊಂಡ. ಅಥವಾ ವಾಣಿಜಾನಾಂ ಪತಯೇ ಮಂತ್ರಿಣೆ. ಮೊದಲು ಮಂತ್ರಿಣೆ ಕೂಡ ಬಂದಿಲ್ಲ. ಮಂತ್ರಿಣೆ ಅಂತ ತಿಳ್ಕೊಂಡಂತಂದರೆ ಗುಹನ ಜೊತೆಗೆ ಗುಪ್ತ ಮಂತ್ರ ಮಾಡಿದವನು, ಉದ್ಧವನ ಜೊತೆ ಗುಪ್ತ ಮಂತ್ರ ಮಾಡಿದವನು ಅರ್ಥ. ಅಥವಾ ಮಂತ್ರಿಣೆ. ರಾಮ ಶ್ರೀಕೃಷ್ಣ ಅಸ್ತ್ರವಿದ್ಯೆ ಬಲ್ಲವರು. ಮಂತ್ರ ಹೇಳಿ ಆ ದೇವತೆಗಳನ್ನು ಕರೆದು ನೀವು ಹೋಗಿ ಅವ್ರ ಕೊಲ್ಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ಮಂತ್ರಿಣೆ, ಮಂತ್ರವನ್ನು ಹೇಳಿ ಆ ದೇವತೆಯನ್ನು ಕರೆದು ಹೋಗಿ ಕೆಲಸ ಮಾಡುವಂತ ಆಜ್ಞೆ ಮಾಡ್ತಾಯಿದ್ದ. ಆದ್ದರಿಂದ ಭಗವಂತನಿಗೆ ನಮೋ ವಾಣಿಜಾಯ, ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾನಾಂ ಪತಯೇ. ಸಕಲ ವೃಕ್ಷ ಸಮೂಹಗಳ ಸ್ವಾಮಿ, ಅವುಗಳನ್ನು ಸಂರಕ್ಷಿಸ್ತಕ್ಕಂಥ, ಎನ್ವೈರ್ಮೆಂಟನ್ನು ಎಂದಿಗೂ ಹಾಳು ಮಾಡದೇ ಇರತಕ್ಕಂಥ ಅಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯಿಂದ ಯುಕ್ತನಾಗಿರ್ತಕ್ಕಂಥವನು ಶ್ರೀಹರಿ. ಆದ್ದರಿಂದಾಗಿ ಅವನಿಗೆ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮಃ ಅಂತ ತಿಳ್ಕೊಂಡಂತೆಲ್ಲ ಕರೆದಿದ್ದಾರೆ. ಇನ್ನು ಪರಮಾತ್ಮನಿಗೆ ನಮೋ ಭುವಂತಯೇ ವಾರಿವಸ್ಕೃತಾಯ ಓಷಧೀನಾಂ ಪತಯೇ ನಮಃ. ನವೋ ಭುವಂತಯೇ. ಪರಮಾತ್ಮನಿಗೆ ಭುವಂತ ಅಂತ ಹೆಸರು. ಯಾರಾದರೂ ನಾವು ಇಟ್ಟಿದ್ದೀವ ಮಕ್ಕಳಿಗೆ, ನಮ್ಗೆ ಗೊತ್ತೇ ಇಲ್ಲಲ್ಲ ಹೇಗಿಡಬೇಕು. ಪರಮಾತ್ಮನಿಗೆ ಭುವಂತ ಅಂತಿಕೊಂಡಂತೆ ಯಾಕೆ ಕರೀತಾರೆ ಅಂತಿಕೊಂಡಂತಂದರೆ, ಪರಮಾತ್ಮ ಭುವಃ, ಭಗವಂತನಿಗೆ ಭುವ ಅಂತ ಹೆಸರು. ಓಂ ಭೂಹು ಓಂ ಭುವಃ. ಭುವಃ ಅಂತಿಕೊಂಡಂತಂದ್ರೆ ಏನು?
ಶ್ರೇಷ್ಠವಾದ ಆನಂದದಿಂದ ಯುಕ್ತನಾಗಿರ್ತಕ್ಕಂಥವನು ಆನಂದಾತ್ಮಕನು ಅಂತ ಅರ್ಥ. ಪೂರ್ಣ ಭೂತಿವರ, ಪರಮಾತ್ಮನ ಭೂ ಶಬ್ದಕ್ಕೆ ಭೂತಿವರ ಅಂತ ಅರ್ಥ. ಅಂದರೆ ಸಂಪೂರ್ಣವಾದ ಸಂಪತ್ತಿಯಿಂದ ಯುಕ್ತನಾದ, ಭೂತಿ ಸಂಪತ್ತಿ, ಅದರಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಅದರಿಂದಾಗಿ ಭಗವಂತನಿಗೆ ಭುವಂತಯೇ, ಅದಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥವನು, ಅಂದರೆ ಸಂಪೂರ್ಣ ಸಂಪತ್ತಿನ, ಸಂಪೂರ್ಣ ಸೌಂದರ್ಯದ, ಸಂಪೂರ್ಣವಾದ ಆನಂದಕ್ಕೆ ಸ್ವಾಮಿ ಇವನು. ಆದ್ದರಿಂದಾಗಿ ನಮೋ ಭುವಂತಯೇ, ಅಥವಾ ಭುವಃ ಅಂದರೆ ಮೋಕ್ಷ, ಭೂತಿ ಮೋಕ್ಷ, ಉಪಲಕ್ಷಣತೆಯ ಮೋಕ್ಷ. ಆದ್ದರಿಂದಾಗಿ ಆ ಮೋಕ್ಷ ಪ್ರದಾತ್ರೇ ನಮಃ. ಪರಮಾತ್ಮ ನೀನು ಭುವಂತಯೇ, ನಮಗೆ ಮೋಕ್ಷದಾಯಕನಾಗಿದ್ದಿ ಅಂತ ಸ್ತೋತ್ರ ಮಾಡಬೇಕು. ಅಥವಾ ಭವಂತಿರೇವ ಭುವಂತಿ, ಭವಂತಿ ಭೂ ಭವ ಟು ಬಿ, ಇರುವಿಕೆ, ಯಾವಾಗಲೂ ಇರುವಿಕೆ ಅಂದರೆ ಬಂದೇ ಎಲ್ಲ ಸ್ಥಳದಲ್ಲಿ ಶಾಶ್ವತ್ ಏಕ ಪ್ರಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನೀನು ಪರಮಾತ್ಮ. ಮೊನ್ನೆ ಯಾರೋ ನಾನೇನು 16-18 ಹೊಡಿದಾಗ ನೋಡಿರ್ತಕ್ಕಂಥವ್ರು, ಬಹುಶಃ ನನಗಿಂತ ಒಂದು 2 ದೊಡ್ಡವರು ಬಟ್ಟೆ ಆಗಿದ್ರು. ಏನು ರೀ ಆಚಾರ್ಯ ನೀವೇನ? ಅವಾಗ ಎಷ್ಟು ಚೆಂದಿದ್ರಿ, ಎಷ್ಟು ಗಟ್ಟಿಮುಟ್ಟಿದ್ರಿ. ಹೌದು, ವಯಸ್ಸಾಗಿದೆ, ಮುದುಕಾಗಿದೆ. ಆದರೆ ಪರಮಾತ್ಮ ಮುದುಕಾಗೋದಿಲ್ಲ. ಪರಮಾತ್ಮನಿಗೆ ಭುವಂತಯೇ, ಭೂಭವ, ಯಾವಾಗಲೂ ಶಾಶ್ವತ ಏಕ ಪ್ರಕಾರೇಣ, ಯಾವಾಗಲೂ 20-24 ವರ್ಷದ ಯುವಕನಾಗೇ ಇರ್ತಾನೆ ಪರಮಾತ್ಮ. ಕೋಟಿ ಅಬ್ಜ 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 ವರ್ಷಕ್ಕಿಂತ ಮೊದಲಿನಿಂದ ಇದ್ದಾನೆ. ಆದರೆ ಇನ್ನೂ 20-24 ವರ್ಷದ ಒಳ್ಳೆ ಸೌಂದರ್ಯದಿಂದ ತುಂಬಿದ ಯುವಕನಂತೆ ಕಾಣ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ಭುವಂತಯೇ ಅಂತ ತಿಳ್ಕೊಂಡಂತೇಳಿ ಹೆಸರು. ಭವಂತಿರೇವ ಭುವಂತಿ ಅಂತ ತಿಳ್ಕೊಂಡಂತೇಳಿ. ಇಂಥ ಪರಮಾತ್ಮನಿಗೆ ವರಿವಸ್ಕೃತಾಯ, ವರಿವಾಹ ಅಂತ ತಿಳ್ಕೊಂಡಂತಂದರೆ ಸ್ತ್ರೀ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮಿಗೆ ಸುಕೃತಂ ಕೃತಯೇ ವರಿವಸ್ಯ, ಮಹಾಲಕ್ಷ್ಮಿಗೆ ಎಲ್ಲ ತರಹದ ಪ್ರೀತಿಯನ್ನು ಧಾರೆ ಎರೆದ ವ್ಯಕ್ತಿ, ಮಹಾಲಕ್ಷ್ಮಿಗೆ ಸಕಲ ವಿಧವಾದ ಆನಂದವನ್ನು ಕೊಟ್ಟ ವ್ಯಕ್ತಿ, ಮಹಾಲಕ್ಷ್ಮಿಗೆ ಸಕಲ ವಿಧವಾದ ಸಂಪತ್ತಿಯನ್ನು ಕೊಟ್ಟ ವ್ಯಕ್ತಿ. ಆದ್ದರಿಂದ ಪರಿವಸ್ಕೃತ ಅಂತ ಕೊಂಡಂತೆ ಪರಮಾತ್ಮನ ಹೆಸರು. ನಮಗೆ ತಿರಸ್ಕೃತ ಗೊತ್ತಿದೆ, ವರಿವಸ್ಕೃತ ಗೊತ್ತಿಲ್ಲ. ನಮೋ ಭುವಂತಯೇ ವರಿವಸ್ಕೃತಾಯ, ಅಥವಾ ವರಿವಾಹ ಅಂದರೆ ಪೂಜೆ, ವರಿವಸ್ಯ ಅಂದರೆ ಪೂಜೆ. ಯಾರು ಪೂಜೆ ಮಾಡ್ತಾರೆ ಅವರಿಗೆ ಪರಮಾತ್ಮ ಪ್ರಾಪ್ಯನಾಗ್ತಾನೆ. ಆದ್ದರಿಂದ ವರಿವಸ್ಕೃತ, ವರಿವಸ್ಯ ಪೂಜಾ ಕೃತಂ ಯೈಹಿ ಅರ್ಚನೈ ತೇಭ್ಯ ಪ್ರಾಪ್ಯ ವರಿವಸ್ಕೃತಃ. ಇಂದ ಭಗವಂತನಿಗೆ ವರಿವಸ್ಕೃತ ಅಂತ ತಿಳ್ಕೊಂಡಂತ ಹೇಳಿದರೆ ಪೂಜೆ ಭಕ್ತಿಯಿಂದ ಪರಮಾತ್ಮ ನಮಗೆ ಪ್ರಾಪ್ತಿಯಾಗ್ತಾನೆ. ಓಷಧೀನಾಂ ಪತಯೇ ನಮಃ, ಎಲ್ಲ ಔಷಧಿಗಳಿಗೆ ಅವನೇ ಸ್ವಾಮಿ. ಯಾಕೆ ಪ್ರತಿಯೊಂದು ವಸ್ತುವಿಗೆ ತದ್ ಗುಣಧರ್ಮವನ್ನು ಕೊಟ್ಟವನು ಅವನೇ. ಯಜ್ಞಯಾಗದಲ್ಲಿ ವಿಶಿಷ್ಟ ಔಷಧಿಯ ಸಮಿತಿಗಳನ್ನು ಯಜ್ಞದಲ್ಲಿ ನಾವು ಆಹುತಿ ಕೊಡ್ತೇವೆ. ಅದರಿಂದ ಪರ್ಜನ್ಯ ತಯಾರಾಗ್ತಾನೆ. ಇಂತಹ ಸಕಲ ಔಷಧಿಗಳ ನಿಯಾಮಕನಾದ್ದರಿಂದಾಗಿ ಚಂದ್ರಾಂತರ್ಗತನಾಗಿ ಸಕಲ ಔಷಧಿ ನಿಯಾಮಕನು ಸರಿಹರಿ. ಅಥವಾ ಓಷಧೀನಾಂ ಪತಯೇ, ಹನುಮಂತ ಸಂಜೀವಿನಿ ಪರ್ವತ ತಂದ, ಅಲ್ಲಿ ಸಂಜೀವನಕರಣಿ, ವಿಶಲ್ಯಕರಣಿ, ಸಂಧಾನಕರಣಿ ಇತ್ಯಾದಿ ಔಷಧಗಳಿದ್ದು. ಆದರೆ ಆ ಮೃತ ಸಂಜೀವಿನಿಯಲ್ಲಿ ಸತ್ತವರನ್ನು ಜೀವಂತ ಮಾಡುವ ಶಕ್ತಿ ಇಟ್ಟವನು ಪರಮಾತ್ಮ. ಆದ್ದರಿಂದಾಗಿ ಆ ಔಷಧಿಗಳಿಗೆ, ಅಂದರೆ ಹನುಮಂತ ದೇವ ತಂದಿರತಕ್ಕಂಥ ಏನು ವನಸ್ಪತಿಗಳು ಇದ್ದು ಆ ಎಲ್ಲ ಔಷಧಿಗಳಿಗೆ ಸಂಜೀವಿನೀಕರಣಿ, ಸಂಜೀವಿನ ಔಷಧಗಳು ಅಂತೇನಿದ್ದು
ಮೃತ ಸಂಜೀವಿನಿ, ವಿಶಲ್ಯಕರಣಿ, ಔಷಧಿ ಇತ್ಯಾದಿಗಳಿದ್ದು ಅದಕ್ಕೆ ಸ್ವಾಮಿ, ಅದಕ್ಕೆ ಸಾಮರ್ಥ್ಯ ಕೊಟ್ಟವನು ಪರಮಾತ್ಮ. ನಮೋ ಔಷಧೀನಾಂ ಪತಯೇ ನಮಃ. ಚಂದ್ರವಂಶದಲ್ಲಿ ಹುಟ್ಟಿ ಚಂದ್ರವಂಶಕ್ಕೆ ಕೀರ್ತಿಯನ್ನು ತಂದದರಿಂದಾಗಿ ಔಷಧಿಗಳ ಪತಿ ಚಂದ್ರ, ಶ್ರೀಕೃಷ್ಣ ಚಂದ್ರಾಂಶ ಲಲಾಮಭೂತ, ಚಂದ್ರಾಂಶದಲ್ಲಿ ಅತ್ಯಂತ ಶ್ರೇಷ್ಠ. ಆದ್ದರಿಂದಾಗಿ ಅವನು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಔಷಧಿಪತಿಯಾಗಿದ್ದಾನೆ ಶ್ರೀಕೃಷ್ಣ. ಹೀಗೆ ಭಗವಂತನಿಗೆ ನಮೋ ಭುವಂತಯೇ, ನಮೋ ವರಿವಸ್ಕೃತಾಯ, ನಮೋ ಔಷಧೀನಾಂ ಪತಯೇ ನಮಃ. ಉಳಿದ ವಿಶೇಷಣಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ತಮಗೆ ಕೆಲವು ಸೂಚನೆಗಳು. ನಮ್ಮ ಈ ಫಾಲ್ಗುಣ ಮಾಸದ ಭಾಗ ಕೊನೆಯ ಮಾಸವಾಗಿದ್ದರೂ ಕೂಡ ನಮಗೆ ಅನೇಕ ರೀತಿಯಾದಂಥ ಆನಂದವನ್ನು ಕೊಡ್ತಕ್ಕಂಥ ಮಾಸ ಇದು. ಯಾಕೆ? ಫಾಲ್ಗುಣ ಪೌರ್ಣಿಮೆ, ಹೋಳಿ ಪೌರ್ಣಿಮೆಯಿಂದಲೇ ವಸಂತ ಋತು ಪ್ರಾರಂಭವಾಗ್ತದೆ. ಹೊಸದಾಗಿ ಚಿಗುರೆಲೆಗಳು. ತುಳಸಿ ಗಿಡವನ್ನು ಬಿತ್ತುವುದಿದ್ದರೆ, ತಯಾರಿದ್ದರೆ, ಹಚ್ಚುವುದಿದ್ದರೆ ಈಗಲೇ ಹಚ್ಚಿ, ಚೆನ್ನಾಗಿ ಬೆಳೀತದೆ. ಮತ್ತು ಇವತ್ತು ಹೋಳಿ ಪೌರ್ಣಿಮೆ, ಹೋಲಿಕಾ ಪೂರ್ಣಿಮಾ. ಇದಕ್ಕೆ ಹೋಲಿಕಾ ಪೂರ್ಣಿಮಾ ಅಂತ ಯಾಕೆ ಹೆಸರು ಬಂದು ಗೊತ್ತೇ? ಹೋಲಿಕಾ ಅಂತಿಕೊಂಡಿರ್ತಕ್ಕಂಥವಳು ರಾಕ್ಷಸಿ. ಹಿರಣ್ಯಕಶಿಪುವಿನ ಅವಳನ್ನು ಒಪ್ಪಿಕೊಂಡಿರುವ ತಂಗಿ, ಸ್ವೀಕೃತ ತಂಗಿ, ಅಗ್ನಿಸ್ತಂಭನ ವಿದ್ಯೆ ಬಲ್ಲವಳು. ಪ್ರಹ್ಲಾದನನ್ನು ಕೊಲ್ಲುವ ಎಲ್ಲ ಉಪಾಯಗಳು ನಿರುಪಯುಕ್ತವಾದಾಗ ಆಗ ಅವಳು ಹಿರಣ್ಯಕಶಿಪು ಹೇಳ್ತಾಳೆ, ನಾನು ಬೆಂಕಿಯಲ್ಲಿ ಕೂತರು ನನಗೇನಾಗೋದಿಲ್ಲ, ಪ್ರಹ್ಲಾದನ ಕೂತು ಬೆಂಕಿಯಲ್ಲಿ ಕೂಡ್ತೇನೆ, ಪ್ರಹ್ಲಾದ ಸುಟ್ಟ ಮೇಲೆ ಹೊರಗೆ ಬರ್ತೇನೆ ಅಂತೇಳಿ ಪ್ರಹ್ಲಾದನನ್ನು ಕರೆದುಕೊಂಡು ಬೆಂಕಿಯಲ್ಲಿ ಕೂತ್ಕೊಂಡ್ಲು. ಅವಳೇ ಸುಟ್ಟು ಬೂದಿ ಆದಳು. ಪ್ರಹ್ಲಾದನಿಗೇನಾಗಲಿಲ್ಲ. ಅವಳು ಸುಟ್ಟು ಬೂದಿ ಆದ ದಿನ ಈ ಹುಣ್ಣಿಮೆ. ಆದ್ದರಿಂದ ಹೋಲಿಕಾ ಪೂರ್ಣಿಮಾ ಅಂತೇಳಿ ಸರ್. ಇವತ್ತು ದಿವಸ ನಾವು ಮಾಡ್ತಕ್ಕಂಥದ್ದು ಕಾಮದಹನ. ಕಾಮ ಅಂದರೆ ಪರಮಾತ್ಮನ ಮಗನಾದ ಕಾಮನನ್ನು ಸುಡಲು ಕಾಮದೇವ ನಮ್ಗೆ ದಿನಾಲು ಪೂಜ್ಯನಾಗಿರ್ತಕ್ಕಂಥ ವ್ಯಕ್ತಿ. ಇಂದ್ರ ಕಾಮರು ಸಮಾನ ಕಕ್ಷೆಯಲ್ಲಿರ್ತಕ್ಕಂಥವರು. ಕಾಮನನ್ನು ದಹನ ಮಾಡುವುದಿಲ್ಲ ನಾವು. ದುಷ್ಕಾಮನೆಗೆ ಕಾರಣವಾದ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನು ಇವತ್ತು ಸುಟ್ಟಾಕಿ, ನಮ್ಮ ದುಷ್ಕಾಮನೆಗಳನ್ನು ಸುಟ್ಟಾಕಿ, ಮನೆಯಲ್ಲಿದ್ದ ಹಳೆ ಬಟ್ಟೆ ವಸ್ತುಗಳನ್ನೆಲ್ಲ ಸುಟ್ಟಾಕಿ ಹೊಸ ಜೀವನವನ್ನು ಪ್ರಾರಂಭ ಮಾಡುವ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಈ ಹೋಳಿ ಹುಣ್ಣಿಮೆ, ಹೋಲಿಕಾ ಪೂರ್ಣಿಮಾ. ಈ ಸಂದರ್ಭದಲ್ಲಿ ನಮಗೆ 3 ಜನ ಮಹಾನುಭಾವರ ಪುಣ್ಯತಿಥಿ ನಾವು ಅನುಭವಿಸುವ ಸಂದರ್ಭ ಬರ್ತದೆ. 26ನೇ ತಾರೀಕು, ನಾಡಿದ್ದು 26ನೇ ತಾರೀಕು ಮಂಗಳವಾರ, ಸತ್ಯಬೋಧರ ಆರಾಧನೆ. 28ನೇ ತಾರೀಕು ವಾದಿರಾಜರ ಆರಾಧನೆ. 29ನೇ ತಾರೀಕು ವ್ಯಾಸರಾಯರ ಆರಾಧನೆ. ನಮ್ಮ ವಿದ್ಯಾಪೀಠದಲ್ಲಿರುವ ದಶವೃಂದಾವನಗಳಲ್ಲಿ ಸತ್ಯಬೋಧರು ಇದ್ದಾರೆ, ವಾದಿರಾಜರು ಇದ್ದಾರೆ, ಮೃತ್ತಿಕಾ ವೃಂದಾವನ ಇದೆ, ವ್ಯಾಸರಾಜರು ಇದ್ದಾರೆ, ಅವರ ಮೃತ್ತಿಕಾ ವೃಂದಾವನವೂ ಕೂಡ ಇದೆ. ಆದ್ದರಿಂದಾಗಿ ನೆನಪಿನಲ್ಲಿಟ್ಟುಕೊಳ್ಳಿ, 26 ಮಂಗಳವಾರ, 28 ಗುರುವಾರ, 29 ಶುಕ್ರವಾರ, 3 ದಿನ ನಮ್ಮಲ್ಲಿ ಪುಣ್ಯತಿಥಿ ಇರ್ತಾರೆ. 26 ಸತ್ಯಬೋಧರ ಪುಣ್ಯತಿಥಿ, 28 ಶ್ರೀ ವಾದಿರಾಜರ ಪುಣ್ಯತಿಥಿ, 29 ಶ್ರೀ ವ್ಯಾಸರಾಜರ ಪುಣ್ಯತಿಥಿ. ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಪಂಚಾಮೃತ ಅಭಿಷೇಕ, ಗುರುಸ್ತೋತ್ರದ ಪಾರಾಯಣ, ಮಹಾಪೂಜೆ. ಆನಂತರ 1 ಗಂಟೆ
ಆ ಗುರುಗಳ ಚರಿತ್ರೆ, ಆ ಗುರುಗಳು ನಮಗೆ ಕೊಟ್ಟ ಕೊಡುಗೆ, ಅವರ ಉಪಕಾರವನ್ನು ಸ್ಮರಿಸ್ತಕ್ಕಂಥ ಕ್ರಮ, ಈ 3 ದಿನಗಳಲ್ಲಿ 10 ರಿಂದ 1 ಗಂಟೆಯವರೆಗೆ ಪಂಚಾಮೃತ ಅಭಿಷೇಕ, ಮಹಾಪೂಜಾ, ಪ್ರವಚನ ಇರ್ತದೆ. 1 ಗಂಟೆ ನಂತರ ತೀರ್ಥಪ್ರಸಾದವೂ ಕೂಡ ಇರ್ತದೆ. ಆದ್ದರಿಂದ ಗುರುಗಳ ಅನುಗ್ರಹ ನಮಗೆ ಅನಿವಾರ್ಯ. ಅದಕ್ಕೋಸ್ಕರ ಎಲ್ಲರೂ ಈ 3 ದಿನ ಬರಬೇಕು. ಸತ್ಯಬೋಧರ ಆರಾಧನೆಗೂ ಬರಬೇಕು, ವಾದರಾಜರ ಆರಾಧನೆಗೂ ಬರಬೇಕು, ಶ್ರೀ ವ್ಯಾಸರಾಜರ ಆರಾಧನೆಗೂ ಬರಬೇಕು. ಇದರ ಮಧ್ಯದಲ್ಲಿ 27ನೇ ತಾರೀಕು ಅವತ್ತು ಯಾವ ಆರಾಧನೆ ಇಲ್ಲ. ಆದರೆ ಅವತ್ತು ನಿನ್ನೆ ಶನಿವಾರ ಬೋರಿವಲಿ ಮನೆಯಲ್ಲಿ ಭಜನೆ ಕಾರ್ಯಕ್ರಮ ಆಗಬೇಕಾಗಿತ್ತು, ಯಾವುದೋ ಕಾರಣದಿಂದ ಆಗಲಿಲ್ಲ. ಆದ್ದರಿಂದಾಗಿ ಬುಧವಾರ 27 ವಿರಾರ, ಆನಂತರ ನಾಲಾಸೋಪರ, ವಸೈ, ಬೋರಿವಲಿ, ಕಾಂದಿವಲಿ, ದಾದರದವರೆಗೆ, ಈ ಕಡೆಗೆ ಪಾಲ್ಗಾರ್ವರೆಗೆ ಇರ್ತಕ್ಕಂಥ ಭಕ್ತರಿಗೆ ಸೂಚನೆ. ಬುಧವಾರದ ದಿನ ಬೋರಿವಲಿಯ ನಮ್ಮ ವಿದ್ಯಾಲಯದ ಶಾಖೆ, ನಮ್ಮ ಮನೆಯಲ್ಲಿ ಶಾಂತಿ ಆಶ್ರಮ LIC ಕಾಲನಿಯ ನಮ್ಮ ಮನೆಯ ಹಾಲಿನಲ್ಲಿ ಅವತ್ತಿನ ದಿವಸ ಸಾಯಂಕಾಲ 5 ರಿಂದ 6 ಗಂಟೆಯವರೆಗೆ ಗುರುಗಳ ಮಹಿಮೆಯ ಹಾಡುಗಳ ಭಜನೆ, ಆನಂತರ ಅವರ ಚರಿತ್ರೆ, 3 ಜನರ ಸಂಕ್ಷಿಪ್ತವಾದ ಚರಿತ್ರೆ, ಈ ರೀತಿಯಾಗಿ ಈ 3 ಜನರ ಪುಣ್ಯತಿಥಿಯ ಆಚರಣೆ 27 ಬುಧವಾರ ಸಾಯಂಕಾಲ ಬೋರಿವಲಿಯ ಮನೆಯಲ್ಲಿ ಈ ಕಾರ್ಯಕ್ರಮ ಇರುತ್ತದೆ. ಆದ್ದರಿಂದ ಶ್ರೋತೃಗಳು ಅದನ್ನು ನೋಟ್ ಮಾಡಿಕೊಳ್ಳಿ, ತಪ್ಪದೆ ಆ ದಿವಸ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ. 26, 28, 29 ವಿರಾರದಲ್ಲಿ ವೃಂದಾವನದ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಇರೋದರಿಂದ ಅದರಲ್ಲೂ ಕೂಡ ಭಾಗವಹಿಸಿ ನಾವೆಲ್ಲರೂ ಪುಣ್ಯವಂತರಾಗೋಣ. ಇಷ್ಟು ಈ ಕಾರ್ಯಕ್ರಮಗಳ ವಿವರಣೆ. ಇದಕ್ಕೆ ತಪ್ಪದೆ ತಾವೆಲ್ಲರೂ ಬರಬೇಕಾಗಿ ಭಿನ್ನ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾಜಾಧಿಕಂ ಪ್ರಿಯನಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು.